So I welcome you all for BA 6th semester Indian Economics students. BA 6ನೇ semester ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. So today I will explain, write down heading ಬರ್ಕೊಡ್ರಿ, demographic features and human development index. Demographic features and human development index. ಕನ್ನಡದಲ್ಲಿ ಬರ್ಕೊಡ್ರಿ, ಜನಸಂಖ್ಯಾ ಲಕ್ಷಣಗಳು ಅಥವಾ ಜನಾಂಗೀಯ ಲಕ್ಷಣಗಳು ಮತ್ತು ಮಾನವ ಅಭಿವೃದ್ಧಿ ಸೂಚಿ. ಜನಾಂಗೀಯ ಲಕ್ಷಣಗಳು ಮತ್ತು ಮಾನವ ಅಭಿವೃದ್ಧಿ ಸೂಚಿ. ಇದಾದಮೇಲೆ ನೆಕ್ಸ್ಟ್ ಕಂಟೆಂಟ್ ಬರ್ತದೆ, ಪ್ರೋಗ್ರೆಸ್ ಆಫ್ ಇಂಡಿಯನ್ ಎಕಾನಮಿ ಅಂಡರ್ 10th and 11th 5-year plans. ಪ್ರೋಗ್ರೆಸ್ ಆಫ್ ಇಂಡಿಯನ್ ಎಕಾನಮಿ ಅಂಡರ್ 10th and 11th 5-year plans. 10 ಮತ್ತು 11ನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ 10 ಮತ್ತು 11ನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಭಾರತದ ಆರ್ಥಿಕತೆಯ ಪ್ರಗತಿ. ಭಾರತದ ಆರ್ಥಿಕತೆಯ ಪ್ರಗತಿ. ಓಕೆ, ಸೊ ದೀಸ್ ಆರ್ ದ ಟು ಕಂಟೆಂಟ್ಸ್ ವಿಚ್ ಆರ್ ಗೋಯಿಂಗ್ ಟು ಲರ್ನ್ ಇನ್ ಯೂನಿಟ್ 1. ಘಟಕ 1ರಲ್ಲಿ 2 ಕಂಟೆಂಟ್ ಬರ್ತವೆ, ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ಡೆಮೋಗ್ರಫ್ ಫೀಚರ್ಸ್. ಜನಾಂಗೀಯ ಲಕ್ಷಣಗಳ ಬಗ್ಗೆ ಇವತ್ತು ಹೇಳ್ತಿದ್ದೀನಿ. ಸೊ ಹಿಯರ್ ದ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಒಂದು ವಿಶ್ಲೇಷಣೆಯಲ್ಲಿ ಜನಸಂಖ್ಯೆ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಪಡೆದಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ವಿಶೇಷವಾಗಿ ನೋಡ್ತೀವಿ, ಭಾರತದಂತಹ ಒಂದು ಅಭಿವೃದ್ಧಿಶೀಲ ದೇಶ ಮತ್ತು ಅನೇಕ ಅನಭಿವೃದ್ಧಿ ದೇಶಗಳಲ್ಲಿ ಮಾನವ ಸಂಪನ್ಮೂಲ, ಅಲ್ಲಿ ಜನಸಂಖ್ಯೆ ಮತ್ತು ಇವೆರಡು ಪರಸ್ಪರ ಒಂದಕ್ಕೊಂದು ಪೂರಕ ಮತ್ತು ಒಂದಕ್ಕೊಂದು ಸಂಬಂಧಿತವಾದಂತಹವುಗಳು ಅಂತ ಇಲ್ಲಿ ಹೇಳ್ಬೋದು. ಆದ್ದರಿಂದ ಎಲ್ಲಿ ಜನಸಂಖ್ಯೆ ಇರ್ತದೆ ಅದು ಮಾನವ ಸಂಪದ್ಭರಿತವಾಗಿದೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಸೊ ಹೀಗಾಗಿ ಈ ರೀತಿಯ ಮಾನವ ಸಂಪನ್ಮೂಲ ಹೆಚ್ಚಿನ ಮಟ್ಟದಲ್ಲಿದ್ದಾಗ ಅಥವಾ ಜನಾಂಗೀಯ ಲಕ್ಷಣ ಈ ರೀತಿಯ ಸಂಪನ್ಮೂಲಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಹೊಂದಿದಾಗ ಏನಾಗ್ತದೆ, ಅಲ್ಲಿ ಉತ್ಪಾದಕ ಚಟುವಟಿಕೆಗಳು ಅತಿ ಬೇಗದಲ್ಲಿ ಶೀಘ್ರದಲ್ಲಿ ಶ್ರಮಸಾಂದ್ರ ದೇಶ ಅಂತ ಏನು ಹೇಳ್ತಾ ಇದ್ದೀವಿ, ಭಾರತದಂಥ ಶ್ರಮಸಾಂದ್ರ ದೇಶದ ಮೂಲಕ ಅತ್ಯಧಿಕ ವೇಗದಲ್ಲಿ ವೇಗೋತ್ಕರ್ಷದಲ್ಲಿ ಅವು ನಡೀತಾವೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಉತ್ಪಾದನಾಂಗಗಳಾದಂತಹ ಭೂಮಿ ಮತ್ತು ಬಂಡವಾಳವನ್ನು ಉಪಯೋಗಿಸಿಕೊಂಡು ಅಲ್ಲಿ ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ನಮಗೆ ಮುಖ್ಯವಾದಂತಹ ಒಂದು ಎರಡನೆಯ ಉತ್ಪಾದನಾಂಗ ಬೇಕೇ ಬೇಕು. ಆ ಒಂದು ಉತ್ಪಾದನಾಂಗವೇ ಶ್ರಮ ಅಥವಾ ಶ್ರಮದ ಬಲ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಒಂದು ಶ್ರಮ ಇದ್ದಾಗ ಮಾತ್ರ ಅಲ್ಲಿ ಉತ್ಪಾದನೆ ಸರಿಯಾಗಿ ಸರಾಗವಾಗಿ ನಡೀತದೆ ಅಂತ ಹೇಳ್ಬೋದು. ಆದ್ದರಿಂದ ಸೇವಾ ವಲಯ ವಿಶೇಷವಾಗಿ ಈ ಒಂದು ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತಹ ಒಂದು ವಲಯ ಅಂತ ಹೇಳಿ ಹೇಳ್ಬೋದು. ಮಾನವನ ಶ್ರಮ ಅಥವಾ ಮಾನವ ಸಂಪನ್ಮೂಲ ಸೇವಾ ವಲಯದಲ್ಲಿ ನಮಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಮಾನಸಿಕ ಶ್ರಮ, ಈ ಒಂದು ಮೆಂಟಲ್ ಲೇಬರ್ಸ್, ಅದೇ ರೀತಿಯಾಗಿ ಉತ್ಪಾದಿಸಿದ ಒಂದು ಭೌತಿಕ ಶ್ರಮ ಮತ್ತು ಫಿಸಿಕಲ್ ಲೇಬರ್ಸ್, ಸರಕುಗಳನ್ನು ಇದು ಸಾಮಾನ್ಯವಾಗಿ ಮಾನವ ಸಂಪನ್ಮೂಲ ಉತ್ಪಾದಿಸುತ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಭಾರತ ದೇಶದಂತಹ ಒಂದು ಅಭಿವೃದ್ಧಿಯ ಸಾಧನೆಗೆ ಜನಸಂಖ್ಯೆಯ ಕೊಡುಗೆ ಒಂದು ಅಪಾರವಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಭಾರತದಂತಹ ಕೆಲವು ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಬಂಡವಾಳದ ಕೊರತೆ ಇದೆ, ಮೂರನೆಯ ಉತ್ಪಾದನಾಂಗದ ಕೊರತೆ ಇದೆ, ಆದರೆ ಎರಡನೇ ಉತ್ಪಾದನಾಂಗ ನಮ್ಮಲ್ಲಿ ಸಾಕಷ್ಟು ಹೇರಳವಾಗಿದೆ, ಸಂಪದ್ಭರಿತವಾಗಿದೆ ಮತ್ತು ಹೆಚ್ಚು ಸಂಖ್ಯೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಉತ್ಪಾದನಾ ಕ್ರಿಯೆಗಳಲ್ಲಿ ನಮ್ಮ ದೇಶದ ಜನ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸೊ ಯಾವ ರೀತಿಯ ಉತ್ಪಾದನಾ ಕ್ರಿಯೆಗಳಲ್ಲಿ, ಪ್ರಾಥಮಿಕ ವಲಯದ ಉತ್ಪಾದನಾ ಕ್ರಿಯೆಗಳು, ದ್ವಿತೀಯ ವಲಯದಲ್ಲಿ ಮತ್ತು ತೃತೀಯ ವಲಯದಲ್ಲಿ ನಡೀತಕ್ಕಂಥ ಉತ್ಪಾದನಾ ಕ್ರಿಯೆಗಳಲ್ಲಿ ಜನ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಭಾರತ ದೇಶದ ಒಂದು ಮಾನವ ಸಂಪನ್ಮೂಲವನ್ನು ವಿವರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಜನಸಂಖ್ಯಾವಾರು ನಮ್ಮ ದೇಶದ ಜನಗಣತಿಯನ್ನು ಹೇಳಬೇಕಾದ್ರೆ 2001ರಲ್ಲಿ 102 ಕೋಟಿ ಇತ್ತು. ಅದೇ ರೀತಿಯಾಗಿ 2011ರಲ್ಲಿ ನೋಡ್ತಾ ಇದ್ದೀವಿ, ಅದು 113 ಕೋಟಿ. ಅದೇ ರೀತಿಯಾಗಿ ಪ್ರಸ್ತುತ ಈ ಒಂದು 121 ಕೋಟಿ. ಪ್ರಸ್ತುತ ಈ ಒಂದು 2021ರ ಜನಗಣತಿಯ ಇದು ಆಗಬೇಕಾಗಿತ್ತು, ಆಗಿಲ್ಲ. ಸೊ ಸುಮಾರು ಅಂದಾಜು ಪ್ರಕಾರ ಎಷ್ಟು 135 ಕೋಟಿ ದೇಶದ ಜನಸಂಖ್ಯೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಭಾರತದಂತಹ ಒಂದು ಅತಿ ಅಂದರೆ ಹೆಚ್ಚಿನ ಒಂದು ಮಟ್ಟದ ಒಂದು ಜನಸಂಖ್ಯೆಯನ್ನು ಹೊಂದಿದ್ದರಿಂದ ಜನಾಂಗೀಯ ಲಕ್ಷಣ ಇಲ್ಲಿ ದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ನಮಗೆ ಕಂಡು ಬರ್ತದೆ. ಭಾರತದಲ್ಲಿ ಒಂದೇ ರೀತಿಯ ಜನಾಂಗೀಯ ಲಕ್ಷಣಗಳನ್ನು ನಾವು ನೋಡುವುದಿಲ್ಲ. ಸೊ ಅದು ವಿಭಿನ್ನ ರೀತಿಯಲ್ಲಿದ್ದಾವೆ. ಆಯಾ ಸನ್ನಿವೇಶ, ಹವಾಮಾನ ಮತ್ತು ಪ್ರದೇಶ, ಅನೇಕ ಒಂದು ವ್ಯಾಪಕತೆಯನ್ನು ಒಳಗೊಂಡಂತಹ ಒಂದು ಜನಾಂಗೀಯ ಲಕ್ಷಣಗಳು, ಗುಡ್ಡಗಾಡು ಪ್ರದೇಶಗಳು, ಅನೇಕ ರೀತಿಯಲ್ಲಿ ನಮ್ಮ ದೇಶದ ಜನ ವಾಸ ಮಾಡ್ತಿದ್ದಾರೆ. ಅನೇಕ ಪ್ರದೇಶಗಳಲ್ಲಿ ನಮ್ಮ ದೇಶ ವಾಸ ಮಾಡ್ತಿದೆ ಅಂತ ಹೇಳಿ ದೇಶೀಯ ಜನ ವಾಸ ಮಾಡ್ತಾರೆ ಅಂತ. ಸೊ ಹೀಗಾಗಿ ಮಾನವ ಸಂಪನ್ಮೂಲ ನಮ್ಮ ದೇಶದ ಪ್ರತಿಯೊಂದು ಕ್ಷೇತ್ರ ವಲಯದಲ್ಲಿ ಅದು ತನ್ನನ್ನು ತೊಡಗಿಸಿಕೊಂಡಿದ್ದರಿಂದ ಮಾನವ ಸಂಪನ್ಮೂಲ ಅಥವಾ ದ್ವಿತೀಯ ಉತ್ಪಾದನಾಂಗ ಅಂತ ಏನು ಹೇಳ್ತಾ ಇದ್ದೀವಿ, ಎರಡನೇ ಉತ್ಪಾದನಾಂಗ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದಿದೆ ಅಂತ ಹೇಳಿ ಹೇಳ್ಬೋದು. ಸೊ ಈಗ ಆರ್ಥಿಕ ಅಭಿವೃದ್ಧಿಯಲ್ಲಿ ಜನಸಂಖ್ಯೆಯ ಒಂದು ಪಾತ್ರ ಇದು ಒಂದು ವಿಶೇಷವಾದಂತಹ ವರಪ್ರಸಾದ ಅಂತ ಹೇಳ್ಬೋದು. ಸೊ ಈಗ ಭಾರತದಂಥ ಬಡ ದೇಶಕ್ಕೆ ಇದು ವರ ಏನು, ಮಾನವ ಸಂಪನ್ಮೂಲ.
ಅದೇ ರೀತಿಯಾಗಿ ಮುಂದುವರೆದಂಥ ಶ್ರೀಮಂತ ದೇಶಗಳಲ್ಲಿ ಜನಸಂಖ್ಯೆ ವಿರಳ ಪ್ರಮಾಣದಲ್ಲಿದೆ, ಕಡಿಮೆ ಪ್ರಮಾಣದಲ್ಲಿದೆ. ಸೊ ಹೀಗಾಗಿ ಅಲ್ಲಿ ತೃತೀಯ ಒಂದು ಉತ್ಪಾದನಾಂಗ ಅವರಿಗೆ ವರಪ್ರಸಾದ ಅಂತ ಹೇಳ್ಬೋದು. ಅಂದರೆ ಹಣ ಅಥವಾ ಬಂಡವಾಳ ಅಲ್ಲಿಯ ಜನರಿಗೆ ವರಪ್ರಸವಾಗಿದೆ, ಆ ದೇಶಕ್ಕೆ ವರಪ್ರಸಾದ ಅಂತೇಳಿ ಹೇಳ್ಬೋದು. ಸೊ ಹೀಗಾಗಿ ಭಾರತದಂತಹ ಒಂದು ಬಡ ದೇಶಕ್ಕೆ ಈ ಒಂದು ಶ್ರಮದ ಒಂದು ಪೂರೈಕೆಯೇ ಅಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ, ಶ್ರಮಬಲದ ಪೂರೈಕೆಯೇ ಅಗ್ರಸ್ಥಾನವನ್ನು ಪಡೆದಿದೆ. ಆದ್ದರಿಂದ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಜನಸಂಖ್ಯೆ ಪಾತ್ರ ಅಪರಿಮಿತವಾದದ್ದು ಅಂತ ಹೇಳ್ಬೋದು. ಸೊ ಯಾವ ರೀತಿಯ ಒಳ್ಳೆಯ ಪರಿಣಾಮಗಳನ್ನು ಇದು ಹೇಳ್ತದೆ. ಭಾರತ ದೇಶದ ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿದೆ, ಸಂಪದ್ಭರಿತವಾಗಿದೆ ಅಂತ ಹೇಳಿದಾಗ ಯಾವ ರೀತಿಯ ಒಂದು ಸತ್ಪರಿಣಾಮಗಳನ್ನು, ಒಳ್ಳೆಯ ಗುಣಲಕ್ಷಣಗಳನ್ನು ಇದು ತೋರಿಸಿಕೊಡ್ತದೆ ಅಂದರೆ ಒಳ್ಳೆಯ ಉತ್ತಮ ಪರಿಣಾಮ ತೋರಿಸ್ಕೊಡ್ತದೆ. ಒಂದನೇದು ಶ್ರಮದ ಒಂದು ಪೂರೈಕೆಯಲ್ಲಿ ಹೇಳ್ಬೋದು, ಲೇಬರ್ ಸಪ್ಲೈ. ಸೊ ಈ ಒಂದು ಜನಸಂಖ್ಯಾ ಬೆಳವಣಿಗೆಯಲ್ಲಿ ಕಂಡು ಬರ್ತಕ್ಕಂಥ ಒಳ್ಳೆಯ ಪರಿಣಾಮಗಳನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಜನಸಂಖ್ಯೆ ಬೆಳವಣಿಗೆ ದುಷ್ಪರಿಣಾಮಗಳನ್ನು ಹೇಳ್ತದೆ, ಒಳ್ಳೆಯ ಪರಿಣಾಮಗಳನ್ನು ತೋರಿಸ್ಕೊಡ್ತದೆ. ಸೊ ಒಳ್ಳೆಯ ಪರಿಣಾಮಗಳು ಯಾವುವು? ಸೊ ಒಂದನೇದು ಶ್ರಮದ ಒಂದು ಪೂರೈಕೆಯಲ್ಲಿ ನೋಡ್ತಾ ಇದ್ವಿ. ಆ್ಯಡಮ್ ಸ್ಮಿಥರ ಪ್ರಕಾರ ಒಂದು ದೇಶದ ಜನರ ಒಂದು ವಾರ್ಷಿಕ ಶ್ರಮ ಆ ದೇಶದ ಜನರ ಒಂದು ಅಗತ್ಯವಾದಂತಹ ಎಲ್ಲ ಈ ಒಂದು ಅವಶ್ಯಕತೆಗಳನ್ನು ಮತ್ತು ಅನುಕೂಲತೆಗಳನ್ನು ನೀಗಿಸತಕ್ಕಂತಹ ಒಂದು ನಿಧಿ ಅಂತ ಅಲ್ಲಿ ಹೇಳ್ಬೋದು. ಅಂದರೆ ಜನಸಂಖ್ಯೆ ಇಲ್ಲದೇ ಇದ್ದರೆ ಶ್ರಮದ ಪೂರೈಕೆ ಸಾಧ್ಯವೇ ಆಗುವುದಿಲ್ಲ. ಶ್ರಮದ ಪೂರೈಕೆ ಸಾಧ್ಯವಾಗದೇ ಇದ್ದಾಗ ಉತ್ಪಾದಕತೆ ಸಾಧ್ಯವಾಗುವುದಿಲ್ಲ. ಉತ್ಪಾದಕತೆ ಸಾಧ್ಯವಾದಾಗ ದೇಶದ ಕಲ್ಯಾಣ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಶ್ರಮದ ಪೂರೈಕೆ ವಿಶೇಷವಾಗಿ ಜನಸಂಖ್ಯೆ ಹೆಚ್ಚಿಗಿದ್ದಾಗ ಮಾತ್ರ ಇದು ಸಾಧ್ಯ ಅಂತ ಅಲ್ಲಿ ಹೇಳ್ಬೋದು. ಇನ್ನು ಎರಡನೆಯ ಒಂದು ಒಳ್ಳೆಯ ಪರಿಣಾಮ, ಉತ್ತಮ ಪರಿಣಾಮ ಇದರಿಂದ ಯಾವುದಂದರೆ ಸಂಪನ್ಮೂಲಗಳ ಬಳಕೆ ಅಂತ ಹೇಳಿ, ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಎಲ್ಲಿ ಸಂಪನ್ಮೂಲಗಳು ಅತ್ಯಧಿಕ ಮಟ್ಟದಲ್ಲಿರ್ತಾವೋ ಅಲ್ಲಿ ಜನಸಂಖ್ಯೆ ಹೇರಳವಾಗಿದ್ದಾಗ ಮಾತ್ರ ಆ ಸಂಪನ್ಮೂಲದ ಸರಿಯಾದ ಸದ್ಬಳಕೆ ಆಗ್ತದೆ ಮತ್ತು ಹೇಳ ಪ್ರಮಾಣದಲ್ಲಿ ದಕ್ಷಿತವಾಗಿ ಆಗ್ತದೆ. ಸಾಕಷ್ಟು ಶ್ರಮಬಲವಿದ್ದಾಗ ಮಾತ್ರ ಆ ಸಂಪನ್ಮೂಲವನ್ನು ನಾವು ಸರಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಆದರ್ಶಯುತವದಲ್ಲಿ ನಾವು ಉಪಯೋಗಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಒಂದು ವೇಳೆ ಸಂಪನ್ಮೂಲದ ಕೊರತೆ ಇದ್ದಾಗ ಏನಾಗ್ತದೆ? ಜಡತ್ವ ಆಗ್ತದೆ. ಆ ಸಂಪನ್ಮೂಲದ ಆರ್ಥಿಕತೆಯಲ್ಲಿ ಅದರ ಯಾವುದೇ ರೀತಿಯ ಒಂದು ಪ್ರಭಾವ ಉಂಟಾಗುವುದಿಲ್ಲ, ಅದು ಪಾತ್ರವನ್ನು ವಹಿಸುವುದಿಲ್ಲ. ಸೊ ಆ ಒಂದು ಸಂಪನ್ಮೂಲದ ಒಂದು ಏನು ಅದರ ಒಂದು ಕೊಡುಗೆಯನ್ನು ನಾವು ಪಡೆಯಬೇಕಾದ್ರೆ ಅಲ್ಲಿ ಮಾನವ ಸಂಪನ್ಮೂಲ ಬೇಕೇ ಬೇಕು. ಪ್ರಾಕೃತಿಕ ಸಂಪನ್ಮೂಲಗಳಿದ್ದಾವೆ, ನಿಸರ್ಗದ ಸಂಪನ್ಮೂಲಗಳಿದ್ದಾವೆ. ಆ ಸಂಪನ್ಮೂಲ ಸದ್ಬಳಕೆ ಆಗಬೇಕಾದ್ರೆ ಆ ದೇಶದಲ್ಲಿ ಈ ಒಂದು ಶ್ರಮಬಲ ಬೇಕೇ ಬೇಕು, ಮಾನವ ಸಂಪನ್ಮೂಲ ಬೇಕೇ ಬೇಕು ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಬೇಡಿಕೆ ಹೆಚ್ಚಳಕ್ಕೆ ಇದು ಪ್ರೇರಣೆಯನ್ನು ಜನಸಂಖ್ಯೆ ನೀಡುತ್ತದೆ ಅಂತ ಹೇಳ್ಬೋದು. ಸೊ ಎಲ್ಲೆಲ್ಲಿ ಯಾವ ದೇಶದ ಜನಸಂಖ್ಯೆ ಹೆಚ್ಚಿಗೆ ಇರ್ತದೋ ಅದು ಬೇಡಿಕೆಗೆ ಅಷ್ಟೇ ಪೂರಕವಾಗ್ತದೆ, ಶ್ರಮಕ್ಕೂ ಹೇಗೆ ಪೂರೈಕೆವಾಗ್ತದೆ ಅಷ್ಟೇ ಬೇಡಿಕೆಗೂ ಸಹ ಪೂರೈಕೆ ಆಗ್ತದೆ. ಅಂದರೆ ಪೂರೈಕೆಯು ಸಹ ಅಷ್ಟೇ ಪ್ರಮಾಣ ಮತ್ತು ಅಷ್ಟೇ ಬೇಡಿಕೆ ಒಂದು ಪ್ರಮಾಣ ಅದರ ಜನಸಂಖ್ಯೆಯ ಬಲದಿಂದ ಉಂಟಾಗ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಶ್ರಮಸಾಂದ್ರ ಒಂದು ಉತ್ಪಾದನೆಗೆ ಇದು ಪ್ರೇರಣೆಯನ್ನು ನೀಡಿದೆ. ಯಾವ ರೀತಿಯಾಗಿ ಶ್ರಮಸಾಂದ್ರ ಉತ್ಪಾದನೆಗೆ ಇದು ಪ್ರೇರಣೆಯನ್ನು ನೀಡಿದೆ? ಈಗ ನೋಡ್ತಾ ಇದ್ದೀವಿ, ಕೂಲಿ ಎಲ್ಲಿ ಹೆಚ್ಚಿಗೆ ಆಗ್ತದೆ, ಎಲ್ಲಿ ಶ್ರಮದ ಒಂದು ಪೂರೈಕೆ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಸೊ ಎಲ್ಲಿ ಕೂಲಿ ಬೆಲೆ ಕಡಿಮೆ ಆಗ್ತದೆ, ಎಲ್ಲಿ ಶ್ರಮದ ಪೂರೈಕೆ ಹೆಚ್ಚಿಗೆ ಆಗಿರ್ತದೆ. ಸೊ ಹೀಗಾಗಿ ಶ್ರಮಸಾಂದ್ರ ಉತ್ಪಾದನೆಗೆ ಇದು ಪ್ರೇರಣೆಯನ್ನು ನೀಡ್ತದೆ ಅಂತ ಹೇಳ್ಬೋದು. ಹೆಚ್ಚು ಶ್ರಮ ಬಲ ಅಲ್ಲಿ ಸ್ಥಾಪಿಸಲಿಕ್ಕೆ ಇದರಿಂದ ಸಾಧ್ಯವಾಗಿದೆ. ಅದು ಯಾವಾಗ? ಜನಸಂಖ್ಯೆ ಹೆಚ್ಚಿಗೆ ಇದ್ದಾಗ ಮಾತ್ರ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮಾರುಕಟ್ಟೆಯ ವಿಸ್ತರಣೆಗೆ ಈ ಒಂದು ಜನಸಂಖ್ಯೆಯ ಒಂದು ಪ್ರಮುಖವಾದಂತಹ ಒಂದು ಪರಿಣಾಮವನ್ನು ತೋರಿಸ ಅಂತ ಹೇಳ್ಬೋದು. ಮಾರುಕಟ್ಟೆಯ ವಿಸ್ತರಣೆಯಲ್ಲಿ ಹೊಸ ಮಾರುಕಟ್ಟೆಗಳು ಏನಾಗ್ತವೆ? ಬೆಳೀತಾ ಹೋಗ್ತಾವೆ. ಸೊ ಈಗ ಸಾಂಪ್ರದಾಯಿಕ ಮಾರುಕಟ್ಟೆಯಿಂದ ಆಧುನಿಕ ಮಾರುಕಟ್ಟೆಗಳಿಗೂ ಸಹ ಜನಸಂಖ್ಯೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಯಾಕೆ? ಇಲ್ಲಿ ಜನಾಂಗೀಯ ಲಕ್ಷಣಗಳಲ್ಲಿ ಕಂಡು ಬರ್ತಕ್ಕಂಥ ವ್ಯತ್ಯಾಸಗಳು. ಸೊ ಈಗ ಒಂದು ಜನಾಂಗ ಮತ್ತೊಂದು ಜನಾಂಗ, ಸೊ ಈಗಿನ ಜನಾಂಗ ಮುಂಬರುವ ಜನಾಂಗ. ಸೊ ಈ ರೀತಿಯಾಗಿ ವಿಭಿನ್ನತೆಗಳು, ಸಾಂಪ್ರದಾಯಿಕತೆಗಳು, ಆಧುನಿಕತೆಗಳು ಜನಸಂಖ್ಯೆಯ ಒಂದು ಲಕ್ಷಣದಲ್ಲಿ ಪ್ರಭಾವವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಕಾರಣ ಏನಾಗ್ತದೆ? ಮಾರುಕಟ್ಟೆ ವಿಸ್ತರಣೆ ಸಾಂಪ್ರದಾಯಿಕತೆಯಿಂದ ಆಧುನಿಕತೆಗೆ ಅನೇಕ ಪ್ರಮಾಣದಲ್ಲಿ ಅದು ಬೆಳೀತಾ ಹೋಗ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಿ ಒಂದು ಹೆಚ್ಚಳ ಅಂತ ಹೇಳ್ಬೋದು. ಅಂದರೆ ಇನ್ಕ್ರೀಸ್ ಇನ್ ದ ಸೋಷಿಯಲ್ ಓವರ್ ಹೆಡ್ಸ್, ಇನ್ಕ್ರೀಸ್ ಇನ್ ದ ಸೋಷಿಯಲ್ ಓವರ್ ಹೆಡ್ ಕಾಸ್ಟ್. ಸೊ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಿ ಹೆಚ್ಚಳ ಅಂದರೆ ಏನು? ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಈಡೇರಿಸಿ ಮತ್ತು ಹೊಸತನ್ನು, ನವೀನತೆಯನ್ನು ತೋರಿಸತಕ್ಕಂತಹ ಒಂದು ಪ್ರಮುಖವಾದಂತಹ ಒಂದು ಸರ್ಕಾರದ ಒಂದು ವೆಚ್ಚ ಅಂತ ಹೇಳ್ಬೋದು. ಜನರಿಗೆ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಒದಗಿಸಿಕೊಡ್ತಕ್ಕಂತಹ ಮತ್ತು ಸಮಾಜದ ಒಂದು ಅಭಿವೃದ್ಧಿ, ಕ್ಷೇಮದ ಒಂದು ಅಭಿವೃದ್ಧಿ ಸಲುವಾಗಿ ಹೆಚ್ಚು ಬಂಡವಾಳವನ್ನು ವಿನಿಯೋಗ ಮಾಡಿ ಅದರ ಮೂಲಕ ಜನರ ಒಂದು ಕ್ಷೇಮ, ಒಂದು ಆರೋಗ್ಯಯುತವಾದಂಥ ಒಂದು ಬೆಳವಣಿಗೆಗೆ ಪೂರಕವಾಗುವ ಒಂದು ಪ್ರಮುಖವಾದಂತಹ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಿ ಹೆಚ್ಚಳವೂ ಸಹ ಇದು ಅಂತ ಹೇಳ್ಬೋದು. ಇದು ಯಾವಾಗ ಸಾಧ್ಯ ಆಗ್ತದೆ? ಜನಸಂಖ್ಯೆ ಹೆಚ್ಚಿಗೆ ಇದ್ದಾಗ. ಇನ್ನು ಅದೇ ರೀತಿಯಾಗಿ ಗೃಹ ಕೈಗಾರಿಕೆಗಳ ಒಂದು ಬೆಳವಣಿಗೆ, ಗ್ರೋತ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್. ಸೊ ಈಗ ಜನ ಅತ್ಯಧಿಕ ಮಟ್ಟದಲ್ಲಿ ಇದ್ದಾಗ ಸೊ ಎಲ್ಲರೂ ಸರ್ಕಾರಿ ನೌಕರಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಎಲ್ಲರೂ ಒಂದು ಒಳ್ಳೆಯ ವೇತನವನ್ನು ಕೊಡ್ತಕ್ಕಂಥ ನೌಕರಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ.
ಸೊ ಹೀಗಾಗಿ ಜನ ತಮ್ಮನ್ನು ತಾವು ಸ್ವಯಂ ವೃತ್ತಿಗಳಲ್ಲಿ ಕಡಿಗೊಳಿಸಲು ಸಾಧ್ಯವಿದೆ ಅಂತ. ಎಲ್ಲಿ ಜನಸಂಖ್ಯೆ ಹೆಚ್ಚಿಗಿರ್ತದೆ ಜನ ಸ್ವಯಂ ವೃತ್ತಿಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ, ಸ್ವಂತ ಉದ್ಯೋಗಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ, ಸ್ವಂತ ಮಾಲೀಕರಾಗಲಿಕ್ಕೆ ಇಚ್ಛೆ ಪಡ್ತಾರೆ. ಸೊ ಇದರಿಂದ ಏನಾಗ್ತದೆ, ಇದರಿಂದ ಗೃಹ ಕೈಗಾರಿಕೆಗಳ ಒಂದು ಬೆಳವಣಿಗೆ ಆಗ್ತದೆ. ಈಗ ನೋಡ್ಬೋದು ಗ್ರಾಮೀಣ ಭಾಗದಲ್ಲಿ ಕುಟುಂಬದ ಸದಸ್ಯರೇ ಏನು ಉದ್ಯಮಗಳನ್ನು ನಡೆಸಿದ್ದಾರೆ. ಸೊ ಈ ಒಂದು ಗೃಹ ಉದ್ಯಮಗಳಂತ ಹೇಳ್ಬೋದು. ಸೊ ಮನೆಯಲ್ಲಿ ಚಿಕ್ಕ ಪುಟ್ಟ ಒಂದು ಉದ್ಯಮಗಳನ್ನು ನಡೆಸಿಕೊಂಡು ತಮ್ಮ ಈ ಒಂದು ಕುಟುಂಬದ ಒಂದು ಆರ್ಥಿಕ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಕಂಡು ಬರ್ತದೆ. ಸೊ ಇದರಿಂದ ಏನು ಸಾಧ್ಯ ಆಗ್ತದೆ, ಇದರಿಂದ ಕೈಗಾರಿಕಾ ವಿಕೇಂದ್ರೀಕರಣ ಸಾಧ್ಯವಾಗ್ತಾ ಹೋಗ್ತದೆ. ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲ, ಪಟ್ಟಣ ಪ್ರದೇಶಗಳು ಮಾತ್ರ, ಗ್ರಾಮೀಣ ಭಾಗದಲ್ಲಿಯೂ ಸಹ ಗೃಹ ಉದ್ಯಮಿಗಳೊಂದಿಗೆ ಈ ಒಂದು ಚಿಕ್ಕ ಪ್ರಮಾಣದ ಉದ್ಯಮಿಗಳು, ಬೃಹತ್ ಪ್ರಮಾಣದ ಉದ್ಯಮಿಗಳು ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಿಗಳ ಒಂದು ವಿಕೇಂದ್ರೀಕರಣ ಇದರಿಂದ ಸಾಧ್ಯವಾಗ್ತದೆ. ಸೊ ಇವುಗಳ ನಡುವೆ ಇರತಕ್ಕಂಥ ಒಂದು ಅಸಮಾನತೆ, ಅಂತರತೆ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಇದು ಯಾವುದಕ್ಕೆ ಮುಂದೆ ಉದ್ಯಮಶೀಲತೆ ಬೆಳವಣಿಗೆ ಕಾರಣವಾಗಿ ದೇಶದ ಒಂದು ರಾಷ್ಟ್ರ ರಕ್ಷಣೆಯಲ್ಲೂ ಸಹ ಜನಸಂಖ್ಯೆ ಇದು ಏನು ಮಾಡ್ತದೆ, ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಯಾವ ರೀತಿಯಾಗಿ, ಸೊ ದೇಶದ ರಕ್ಷಣೆಗೆ ಸೈನಿಕರನ್ನು ಪೂರೈಸುವುದರ ಮೂಲಕ. ಸೊ ಅದೇ ರೀತಿಯಾಗಿ ಈ ಒಂದು ಜನಸಂಖ್ಯೆ ಎಲ್ಲಿಗೆ ಹೆಚ್ಚಿಗಿರ್ತದೆ, ಆ ದೇಶದ ಒಂದು ಸಂಖ್ಯಾಬಲ ಅತ್ಯಧಿಕ ಮಟ್ಟದಲ್ಲಿರ್ತದೆ, ಸೈನಿಕರನ್ನು ಅತ್ಯಧಿಕ ಮಟ್ಟದಲ್ಲಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಯುದ್ಧ ಸಾಮಗ್ರಿಗಳನ್ನು, ಅನೇಕ ರೀತಿಯ ಈ ಒಂದು ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಒದಗಿಸುವಲ್ಲಿ, ದೇಶದ ರಾಷ್ಟ್ರ ರಕ್ಷಣೆಯನ್ನು ಮಾಡುವಲ್ಲಿ ಈ ಒಂದು ಜನಸಂಖ್ಯೆಯ ಪಾತ್ರ ಏನು ಅತ್ಯಧಿಕ ಅಂತ ಹೇಳ್ಬೋದು. ಸೊ ಜನಸಂಖ್ಯೆ ಇಲ್ಲದೇ ಇದ್ದಾಗ ಸೈನಿಕ ಅಥವಾ ಸೈನ್ಯದ ಒಂದು ಬಲಾಢ್ಯತೆ ಕಡಿಮೆ ಆಗ್ತಾ ಹೋಗ್ತದೆ, ಆ ದೇಶದ ಶಕ್ತಿ ಕುಂದುತ್ತಾ ಹೋಗ್ತದೆ. ಆದ್ದರಿಂದ ನಾವು ಏನು ಮಾಡಬೇಕು, ದೇಶದ ಜನಸಂಖ್ಯೆ ಹೆಚ್ಚಿಗಿದ್ದರೂ ಸಹ ಈ ರೀತಿಯ ಒಳ್ಳೆಯ ಸತ್ಪರಿಣಾಮಗಳನ್ನು, ಒಳ್ಳೆಯ ಅನುಕೂಲತೆಗಳನ್ನು ಹೆಚ್ಚು ಜನಸಂಖ್ಯೆ ಇದ್ದರೂ ಸಹ ಪಡೆಯಲಿಕ್ಕೆ ಸಾಧ್ಯವಿದೆ ಅನ್ನುವುದು ಈ ಒಂದು ಎಲ್ಲ ಸಂಗತಿಗಳ ಮೂಲಕ ನಮಗೆ ಗೊತ್ತಾಗ್ತದೆ. ಇನ್ನು ಹೇಗೆ ಇಲ್ಲಿ ಅನುಕೂಲತೆ ಕಂಡು ಬಂತು, ಅದೇ ರೀತಿಯಾಗಿಯೂ ಸಹ ಅನಾನುಕೂಲತೆಗಳು, ಜನಸಂಖ್ಯೆಯಿಂದ ಆಗತಕ್ಕಂಥ ದುಷ್ಪರಿಣಾಮಗಳು ಏನು ಅತ್ಯಧಿಕ ಪ್ರಮಾಣದಲ್ಲಿದ್ದಾವೆ, ಅವುಗಳ ಸಂಖ್ಯೆ ಅಪಾರವಾಗಿದೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ, ಸೊ ಯಾವ ದೇಶದಲ್ಲಿ ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿರ್ತದೋ ಅಲ್ಲಿ ಸಂಭವಿಸ್ತಕ್ಕಂಥ ಮೊದಲನೆಯ ದುಷ್ಪರಿಣಾಮ ಯಾವುದಂದರೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಸೊ ವೇರ್ ದೇರ್ ಇಸ್ ಅ ಹೈ ಪಾಪ್ಯುಲೇಷನ್, ಸೊ ದ್ಯಾಟ್ ಕಂಟ್ರಿ ವಿಲ್ ಲೀಡ್ ಟು ದ ಅನ್ಎಂಪ್ಲಾಯ್ಮೆಂಟ್. ಸೊ ಹೀಗಾಗಿ ಆ ದೇಶ ಈ ಒಂದು ನಿರುದ್ಯೋಗದ ಒಂದು ಸನ್ನಿವೇಶಕ್ಕೆ ಒಳಗಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ನಿರುದ್ಯೋಗ ಅನೇಕ ಈ ಒಂದು ಸನ್ನಿವೇಶಗಳಿಗೆ, ಕಷ್ಟಗಳಿಗೆ ಇದು ಕಾರಣವಾಗ್ತದೆ ಅಂತ ಹೇಳ್ಬೋದು. ವ್ಯಕ್ತಿ ದುಡಿದರೆ, ಉದ್ಯೋಗವನ್ನು ಮಾಡಿದರೆ ಮಾತ್ರ ಅವನು ಆರ್ಥಿಕತೆಯಲ್ಲಿ ತನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡು ತನ್ನ ಈ ಒಂದು ಸದೃಢತೆಯೊಂದಿಗೆ ದೇಶದ ಒಂದು ಸದೃಢತೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ನಿರುದ್ಯೋಗ ಅತ್ಯಧಿಕ ಮಟ್ಟದಲ್ಲಿ ಆಗ್ತಾ ಇದ್ದರೆ, ಬೆಳೀತಾ ಹೋದರೆ ಏನಾಗ್ತದೆ, ಅಲ್ಲಿ ಬಡತನ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಆಗಿ ಮತ್ತೆ ಬಡತನದ ಒಂದು ವಿಷಯವರ್ತುಲದಿಂದ ಈ ಒಂದು ಅನೇಕ ದೇಶಗಳು ಈ ಒಂದು ಅಭಿವೃದ್ಧಿ ಮತ್ತು ಅದೇ ರೀತಿಯಾಗಿ ಅವುಗಳ ಪಟ್ಟಿಯಿಂದ ಅನಭಿವೃದ್ಧಿ ರಾಷ್ಟ್ರಗಳ ಒಂದು ಪಟ್ಟಿಗೆ ಬರುವ ಒಂದು ಸಾಧ್ಯತೆ ಇರ್ತದೆ ಅಂತ ಹೇಳ್ಬೋದು. ಆದ್ದರಿಂದ ನಿರುದ್ಯೋಗ ಇದು ಒಂದು ಇದರ ಒಂದು ಮುಖ್ಯ ದುಷ್ಪರಿಣಾಮ, ಜನಸಂಖ್ಯೆಯ ತೀವ್ರಗತಿ ಏರಿಕೆಯ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು. ಇನ್ನು ಎರಡನೇದು ಉಳಿತಾಯ ಮತ್ತು ಹೂಡಿಕೆಗೆ ನಿರ್ಬಂಧಗಳನ್ನು ಮಾಡಿದೆ. ಸೊ ಯಾವ ದೇಶದಲ್ಲಿ ಈ ಒಂದು ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿರ್ತದೋ ಆ ದೇಶದ ಒಂದು ಉಳಿತಾಯ ಮತ್ತು ಹೂಡಿಕೆಗಳ ಮೇಲೆ ನಿರ್ಬಂಧಗಳನ್ನು ಅದು ಮಾಡ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ಬೋದು ದೇಶದಲ್ಲಿಯೇ ಒಂದು ಉಳಿತಾಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಯಾಕೆ ಕಡಿಮೆ ಆಗ್ತಾ ಹೋಗ್ತದೆ, ಕೇವಲ ಅನುಭವದ ಸಲುವಾಗಿ ದುಡಿದಂಥ ಹಣ ಅಲ್ಲಿ ಹೋದಾಗ ಉಳಿತಾಯ ಮಾಡೋ ಪ್ರವೃತ್ತಿ ಇಲ್ಲದೆ ಇರ್ಬೋದಿಲ್ಲ. ಈಗ ನೋಡ್ಬೋದು ಒಂದು ಕುಟುಂಬದಲ್ಲಿ ಜನಸಂಖ್ಯೆ ಅಲ್ಲಿ ಆದರ್ಶಿತವಾದರೆ ಏನಾಗ್ತದೆ, ಕುಟುಂಬ ತನ್ನ ಕುಟುಂಬಕ್ಕೆ ಸಾಕಾವಷ್ಟು ಅನುಭೋಗಕ್ಕೆ ಅಲ್ಲಿ ಖರ್ಚು ವೆಚ್ಚಗಳನ್ನು ಮಾಡ್ತದೆ. ಅದಾದ ಮೇಲೆ ಉಳಿದ ಹಣವನ್ನು ಉಳಿತಾಯ ಮಾಡ್ತಾರೆ. ಉಳಿತಾಯದ ಮೂಲಕ ಮತ್ತೆ ಅವರು ತಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಅತ್ಯಧಿಕ ಮಟ್ಟದ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಇದು ಎಲ್ಲಿ ದೇಶ ಜನಸಂಖ್ಯೆ ಹೆಚ್ಚಿದೆ, ಉಳಿತಾಯದ ಮೇಲೆ ನಿರ್ಬಂಧಗಳನ್ನು ಹಾಕ್ತದೆ. ಉಳಿತಾಯ ಇಲ್ಲದೇ ಇದ್ದಾಗ ಹೂಡಿಕೆ ಸಾಮಾನ್ಯವಾಗಿ ನಿಂತು ಹೋಗಿಬಿಡ್ತದೆ. ಸೊ ಹೀಗಾಗಿ ಇದು ಒಂದು ಪ್ರಮುಖವಾದಂಥ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು. ಸೊ ಈಗ ಒಂದು ಅಂಕಿಅಂಶಗಳ ಮೂಲಕ ಹೇಳ್ತಾ ಇದ್ದೀವಿ, ದೇಶದಲ್ಲಿ ಈ ಒಂದು ನಿರುದ್ಯೋಗಿ ಅನುಭೋಗಿಗಳ ಸಂಖ್ಯೆ 67.1% ಮತ್ತು ಉದ್ಯೋಗಸ್ಥ ಅನುಭೋಗಿಗಳ ಸಂಖ್ಯೆ 32.9% ಇದೆ ಅಂತ ಹೇಳ್ಬೋದು. ಸೊ ಇದು ನೋಡಿ ವ್ಯತ್ಯಾಸ. ಸೊ ನಿರುದ್ಯೋಗಿ ಅನುಭೋಗಿಗಳ ಸಂಖ್ಯೆ ಹೆಚ್ಚಿದೆ 67%, ಮತ್ತು ಉದ್ಯೋಗ ಅನುಭೋಗಿಗಳ ಸಂಖ್ಯೆ ಎಷ್ಟಿದೆ 32% ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ದುಷ್ಪರಿಣಾಮ ಇಲ್ಲಿ ಉಂಟಾಗ್ತದೆ, ಎಲ್ಲಿ ದೇಶದ ಜನಸಂಖ್ಯೆ ಹೆಚ್ಚಿಗೆ ಇರ್ತದೆ ಅಂತ ಹೇಳ್ಬೋದು. ಇನ್ನು ಮೂರನೆಯ ಒಂದು ಪ್ರಮುಖವಾದಂಥ ದುಷ್ಪರಿಣಾಮ ಅಂದರೆ ಬಡತನ, ಪಾವರ್ಟಿ. ಸೊ ಈ ಒಂದು ಬಡತನವೂ ಸಹ ಮಿತಿ ಮೀರಿದ ಜನಸಂಖ್ಯೆಯ ಒಂದು ಶಾಪ ಅಥವಾ ಘೋರವಾದಂತಹ ಒಂದು ಪರಿಣಾಮ ಅಂತಲೇ ಹೇಳ್ಬೋದು. ಸೊ ಯಾವಾಗ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗ್ತದ, ಅದೇ ದರದಲ್ಲಿ ದೇಶದಲ್ಲಿಯ ಆಹಾರ ಉತ್ಪಾದಕ ಚಟುವಟಿಕೆಗಳು ಅದರೊಂದಿಗೆ ಅವರ ಆದಾಯ, ತಲಾ ಆದಾಯ ಏರುಗತಿಯಲ್ಲಿ ಸಾಗುವುದಿಲ್ಲವೋ ಆ ಸಂದರ್ಭದಲ್ಲಿ ಏನಾಗ್ತದೆ, ಆ ದೇಶ ಬಡತನಕ್ಕೆ ಒಳಗಾಗ್ತದೆ. ಮತ್ತು ಬಡತನ ಅನೇಕ ರೀತಿಯ ದುಷ್ಟ ಶಾಪಗಳಿಗೆ ಅದು ಕಾರಣವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಈಗ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ,
1950, 51 ಮತ್ತು ಅದೇ ರೀತಿಯಾಗಿ 2007, 8ರ ಈ ಒಂದು 57 ವರ್ಷಗಳ ಒಂದು ಅವಧಿಯಲ್ಲಿ ನೋಡ್ಬೋದು. ಸೊ ಶೇಕಡ 3.6ರ ಸರಾಸರಿ ವಾರ್ಷಿಕ ದರದಲ್ಲಿ ಮತ್ತು ತಲಾ ಆದಾಯ ಅಂದರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಕೇವಲ ಶೇಕಡ 1.6ರ ದರದಲ್ಲಿ ಮಾತ್ರ ವೃದ್ಧಿಯಾಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ಜನಸಂಖ್ಯೆಗೆ ಹೋಲಿಸಿದಾಗ ಜನಸಂಖ್ಯಾ ದರ ಯಾವ ಒಂದು ಮಟ್ಟದಲ್ಲಿ ಬೆಳೀತಾ ಇದೆ ಅಂದರೆ 14, ಶೇಕಡ 14, 16, 17ರ ಒಂದು ವಾರ್ಷಿಕ ದರದಲ್ಲಿ ದೇಶದ ಜನಸಂಖ್ಯೆ ಬೆಳೀತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಲೆಕ್ಕ ಹಾಕ್ಬೋದು ನೀವು. ಸೊ ಇಲ್ಲಿ ತಲಾ ಆದಾಯ ಕೇವಲ 1.6ರ ವಾರ್ಷಿಕ ದರ, ಅದೇ ರೀತಿಯಾಗಿ ರಾಷ್ಟ್ರೀಯ ವರಮಾನ ಕೇವಲ ಶೇಕಡ 3.6ರ ವಾರ್ಷಿಕ ದರದಲ್ಲಿ ಬೆಳೀತಾ ಇದೆ. ಆದರೆ ದೇಶದ ಜನಸಂಖ್ಯೆ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ? ಶೇಕಡ 10ರಿಂದ ಹಿಡಿದು 16ರ ಒಂದು ವಾರ್ಷಿಕ ದರದಲ್ಲಿ ವೃದ್ಧಿ ಆಗ್ತಾ ಹೋಗ್ತಾ ಇದೆ. ಸೊ ನಮ್ಮ ದೇಶಕ್ಕೆ ಪ್ರತಿ ವರ್ಷ ಎಷ್ಟು ಹೊಸ ಜನರ ಸೇರ್ಪಡೆ ಆಗ್ತಾ ಇದೆ? ಜನನಗಳಿಂದ ಸುಮಾರು 10ರಿಂದ ಹಿಡಿದು 16 ಕೋಟಿ ಜನ ಪ್ರತಿ ವರ್ಷ ನಮ್ಮ ದೇಶದ ಜನಸಂಖ್ಯೆಗೆ ಅಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಬಡತನಕ್ಕೆ ಕಾರಣವಾಗುವುದಲ್ಲದೆ ದೇಶದಲ್ಲಿಯ ಒಂದು ಆಹಾರದ ಒಂದು ಕೊರತೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಆಹಾರದ ಕೊರತೆ ಆಗಲಿಕ್ಕೆ ಮುಖ್ಯವಾದ ಕಾರಣ ಏನು? ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಇರುವುದು ಮತ್ತು ಸಂಪನ್ಮೂಲಗಳು ಇದ್ದರೂ ಸಹ ಅತಿ ಬೇಗನೆ ಬರೆದಾಗುವುದು. ಯಾಕೆ? ಜನರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಎಲ್ಲ ಸಂಪನ್ಮೂಲಗಳನ್ನು ನಾವು ಉಪಯೋಗ ಮಾಡ್ಕೊಂಡು ಬಿಡ್ತೀವಿ, ಸಂಪನ್ಮೂಲಗಳು ಬರಿದಾಗಿ ಹೋಗಿಬಿಡ್ತದೆ. ಸೊ ಇದರಿಂದ ಮತ್ತೆ ಸಂಪನ್ಮೂಲಗಳನ್ನು ಸೃಷ್ಟಿ ಮಾಡಲಿಕ್ಕೆ, ನಿಸರ್ಗದ ಸಂಪನ್ಮೂಲ ಸೃಷ್ಟಿ ಮಾಡಲಿಕ್ಕೆ, ಅನೇಕ ರೀತಿಯ ಈ ಒಂದು ಭೌತಿಕ ಸಂಪನ್ಮೂಲ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅವುಗಳನ್ನು ಹಿತಮಿತವಾಗಿ ಉಪಯೋಗ ಮಾಡಿಕೊಂಡು ಮುಂಬರುವ ಪೀಳಿಗೆಗೂ ಸಹ ಸಾಕಾಗುವ ಹಾಗೆ ನಾವೇನು ಮಾಡಬೇಕು? ಆ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ಸೊ ಹೀಗಾಗಿ ಜನಸಂಖ್ಯೆ ಹೆಚ್ಚಾದಾಗ ಸಾಮಾನ್ಯವಾಗಿ ದೇಶದಲ್ಲಿ ಆಹಾರದ ಕೊರತೆ ಉದ್ಭವ ಆಗ್ತದೆ ಅಂತ ಹೇಳ್ಬೋದು. ಸೊ ಇದು ಮುಂದೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಬೆಳೆದು ದೇಶದಲ್ಲಿ ಒಂದು ಹಸಿವು, ಅನೇಕ ಅನಾಚಾರಗಳಿಗೂ ಸಹ ಇದು ಕಾರಣವಾಗ್ತಾ ಹೋಗ್ತದೆ. ಅಲ್ಲದೆ ಜನಸಂಖ್ಯೆ ಹೆಚ್ಚಿದಾಗ ಮತ್ತೊಂದು ದುಷ್ಪರಿಣಾಮ ಸಂಭವಿಸ್ತದೆ. ಅದಂದರೆ ಇನ್ಕ್ರೀಸ್ ಇನ್ ಸೋಷಿಯಲ್ ಎಕ್ಸ್ಪೆಂಡಿಚರ್, ಸಾಮಾಜಿಕ ವೆಚ್ಚದ ಏರಿಕೆ. ಸೊ ಜನಸಂಖ್ಯೆ ಹೆಚ್ಚಿಗೆ ಆದಾಗ ಏನು? ಸರ್ಕಾರ ಜನರಿಗೆ ಕಲ್ಯಾಣದ ಕಾರ್ಯಕ್ರಮಗಳನ್ನು ಅತ್ಯಧಿಕ ಮಟ್ಟದಲ್ಲಿ ಕೊಡಬೇಕಾಗ್ತದೆ. ಸೊ ಕಲ್ಯಾಣದ ಕಾರ್ಯಕ್ರಮಗಳು ಅತ್ಯಧಿಕ ಮಟ್ಟದಲ್ಲಿ ಕೊಡಬೇಕಾದ್ರೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಿ ಹೂಡಿಕೆ ಹೆಚ್ಚಳವನ್ನು ಮಾಡಬೇಕು. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಳ ಅಂದರೆ ಏನು? ಜನರ ಕಲ್ಯಾಣದ ಒಂದು ಅಭಿವೃದ್ಧಿ. ಎಲ್ಲೆಲ್ಲಿ ಕಲ್ಯಾಣದ ಅಭಿವೃದ್ಧಿ ಆಗಬೇಕು? ಶಿಕ್ಷಣದಲ್ಲಿ, ಅದೇ ರೀತಿಯಾಗಿ ಅವರಿಗೆ ಆದಾಯ ಕೊಡ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ, ಅದೇ ರೀತಿಯಾಗಿ ಮೂಲ ಸೌಕರ್ಯಗಳು, ವಸತಿ ಇರ್ಬೋದು, ಅನೇಕ ರೀತಿಯ ವಿದ್ಯುತ್ ಶಕ್ತಿ ಇರ್ಬೋದು, ಅನೇಕ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಒಂದು ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳವನ್ನು ಮಾಡಬೇಕಾಗ್ತದೆ. ಅಲ್ಲದೆ ನೀರಾವರಿ, ಕೃಷಿ ವಲಯದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗ್ತದೆ. ಯಾಕೆಂದರೆ ಆಹಾರ ಉತ್ಪಾದನೆ ಆಗತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ವಲಯ. ಆದ್ದರಿಂದ ನೀರಾವರಿ ಇರ್ಬೋದು, ಅನೇಕ ರೀತಿಯ ಒಂದು ಆರೋಗ್ಯ ಕ್ಷೇತ್ರಗಳು ಮತ್ತು ಅದೇ ರೀತಿಯಾಗಿ ಈ ಒಂದು ಕೈಗಾರಿಕಾ ವಲಯಗಳು ಇರ್ಬೋದು. ಸೊ ಇವೆಲ್ಲವುಗಳಿಗೆ ಸಾಮಾಜಿಕ ವೆಚ್ಚ ಏನು ಒಂದು ಮೂಲ ಅಗತ್ಯತೆಗಳಿರ್ತವೆ ಅವುಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆ? ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಏರ್ತಾ ಇರ್ತದೆ. ಆದ್ದರಿಂದ ಭಾರತದಂಥ ದೇಶಕ್ಕೆ ಇದು ಏನು ಶಾಪವಾಗಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ದುಷ್ಪರಿಣಾಮ ಇದರಿಂದ ಸಂಭವಿಸಿದೆ. ಅದು ಯಾವುದಂದರೆ ವ್ಯವಸಾಯದ ಮೇಲೆ ಅಧಿಕ ಒತ್ತಡ, ಹೆವಿ ಪ್ರೆಷರ್ ಆನ್ ಅಗ್ರಿಕಲ್ಚರ್. ಯಾವ ರೀತಿಯಾಗಿ ಈಗ ನೋಡ್ತಾ ಇದ್ದೀವಿ, ಗ್ರಾಮೀಣ ಭಾಗದಲ್ಲಿ ಹೋಗಿ ನೋಡ್ರಿ ನೀವು, ಅಲ್ಲಿ ಒಂದು ಕುಟುಂಬ ಕೇವಲ ತನ್ನನ್ನು ಆ ಒಂದು ಕೃಷಿ ಕ್ಷೇತ್ರದಲ್ಲಿಯೇ ತನ್ನಂತ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಾರೆ. ತಂದೆ ತಾಯಿಗಳು ದುಡಿತಾರೆ, ಮಕ್ಕಳನ್ನು ಸಹ ದುಡಿಲಿಕ್ಕೆ ಕಳಿಸ್ತಾರೆ. ಸೊ ಹಂತ ಹಂತವಾಗಿ ಮುಂದೆ ಮಕ್ಕಳು ತಮ್ಮ ದಿನನಿತ್ಯದ ಒಂದು ಬಾಲ್ಯ ದಿನಗಳನ್ನು ಎಲ್ಲಿ ಕಳಿಬೇಕಾಗ್ತದೆ? ಕೃಷಿ ಚಟುವಟಿಕೆಗಳಲ್ಲಿ ಅಲ್ಲಿಯ ರೈತರ ಮಕ್ಕಳು ಅಲ್ಲಿ ತೊಡಗಿಸಿಕೊಳ್ಬೇಕಾಗ್ತದೆ. ಸೊ ಹೀಗಾಗಿ ಇದರಿಂದ ಜನಸಂಖ್ಯೆ ಹೆಚ್ಚಾದಂತೆ, ಕುಟುಂಬದ ಜನಸಂಖ್ಯೆ ಹೆಚ್ಚಾದಂತೆ ಆ ಒಂದು ವ್ಯವಸಾಯದ ಮೇಲೆ ಮಾಡ್ತಕ್ಕಂತಹ ಚಟುವಟಿಕೆಗಳು, ಅದರ ಅವಲಂಬಿತ ಚಟುವಟಿಕೆಗಳ ಮೇಲೆ ಅತ್ಯಧಿಕ ಒತ್ತಡ ಉಂಟಾಗ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ರೈತರು ಮತ್ತು ರೈತರನ್ನು ಅವಲಂಬಿತವಾದಂಥ ಒಂದು ಕಾರ್ಮಿಕ ವರ್ಗ ಅಥವಾ ಕೃಷಿ ಕಾರ್ಮಿಕರು ಅಂತ ಹೇಳ್ತೀವಿ, ಇವರ ಒತ್ತಡ ಈ ಒಂದು ಪ್ರಾಥಮಿಕ ವಲಯದ ಮೇಲೆ ಅತ್ಯಧಿಕವಾಗಿ ಅಲ್ಲಿ ಸಿಗತಕ್ಕಂತಹ ಕೂಲಿ ಕಾರ್ಮಿಕರ, ಈ ಒಂದು ಕೃಷಿ ಕಾರ್ಮಿಕರ ಒಂದು ಕೂಲಿಯೂ ಸಹ ಅತ್ಯಧಿಕ ಮಟ್ಟದಲ್ಲಿ ಆಗದೇನಾಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆ? ಅಧಿಕ ಪ್ರಮಾಣದ ಕೂಲಿ ಕಾರ್ಮಿಕರ ಸಂಖ್ಯೆ ಪೂರೈಕೆ ಆದಂತೆ ಏನಾಗ್ತದೆ? ಸಾಮಾನ್ಯವಾಗಿ ಈ ಒಂದು ಕೂಲಿಗಳಲ್ಲಿ ಇಳಿಕೆ ಆಗ್ತದೆ. ಯಾಕೆ? ಅಧಿಕ ಮಟ್ಟದ ಒಂದು ಪೂರೈಕೆ ಆಗ್ತಾ ಇದೆ. ಸೊ ಹೀಗಾಗಿ ಕೂಲಿಗಳಿಗೆ ಯಾವುದೇ ರೀತಿಯ ಯೋಗ್ಯ ಬೆಲೆಗಳು ಸಿಗುವುದಿಲ್ಲ. ಸೊ ಹೀಗಾಗಿ ವ್ಯವಸಾಯ ಇದು ಸಹ ಒಂದು ಗಂಭೀರವಾದಂಥ ಪರಿಣಾಮಗಳನ್ನು ಅಧಿಕ ಜನಸಂಖ್ಯೆಯಿಂದ ಆಗೋದರಿಂದ ಸಾಧ್ಯ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಸಾಮಾಜಿಕ ಅಶಾಂತಿಗೆ ಇದು ಕಾರಣವಾಗ್ತದೆ. ಸೊ ಸೋಷಿಯಲ್ ಅನ್ರೆಸ್ಟ್ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಜನಸಂಖ್ಯೆ ಹೆಚ್ಚಿಗೆ ಆದಾಗ ಅಲ್ಲಿ ಸಾಮಾನ್ಯವಾಗಿ ಗುಂಪು ಘರ್ಷಣೆಗಳು, ಧಾರ್ಮಿಕ ಮತ್ತು ಅನೇಕ ರೀತಿಯ ಒಂದು ಕಾನೂನು ಉಲ್ಲಂಘನೆ ಮಾಡ್ತಕ್ಕಂತಹ ಮತ್ತು ಅದೇ ರೀತಿಯಾಗಿ ಕಪ್ಪು ಹಣದ ಮಾರುಕಟ್ಟೆ, ಸೊ ಈ ರೀತಿಯ ದರೋಡೆ, ದೊಂಬಿಗಳು, ಸೊ ಈ ರೀತಿಯ ಅನಗತ್ಯವಾದಂತಹ ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ಸನ್ನಿವೇಶಗಳು ಜರುಗ್ತಾವಂತ ಹೇಳ್ಬೋದು. ಆದ್ದರಿಂದ ಸಾಮಾಜಿಕ ಅಶಾಂತಿ ಉದ್ಭವ ಆಗಲಿಕ್ಕೆ ದೇಶದ ಜನಸಂಖ್ಯೆ ಹೆಚ್ಚಳವಾಗಿರುವುದೇ ಕಾರಣ ಅಂತ ಹೇಳ್ಬೋದು.
ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ದುಷ್ಪರಿಣಾಮ ಇದರಿಂದ ಸಂಭವಿಸ್ತದೆ, ಅದ್ಯಾವುದಂದರೆ ಇಂಪಿಡಿಮೆಂಟ್ ಟು ದ ಗ್ರೋತ್ ಆಫ್ ಡೈರೆಕ್ಟ್ ಪ್ರೊಡಕ್ಟಿವ್ ಎಂಟರ್ಪ್ರೈಸಸ್. ನೇರ ಉತ್ಪನ್ನದಾಯಕ ಉದ್ಯಮಗಳ ಬೆಳವಣಿಗೆಗೆ ಇದು ಅಡಚಣೆಯನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಸೊ ಈಗ ಮೌಲ್ಯೋತ್ಪಾದಕ ಬಂಡವಾಳ ಅಲ್ಲಿ ಹೆಚ್ಚು ವೆಚ್ಚ ಮಾಡಬೇಕು. ಯಾಕೆ? ಜನಸಂಖ್ಯೆ ಹೆಚ್ಚಿಗೆ ಆಗಿದೆ, ಜನರ ಒಂದು ಕಲ್ಯಾಣ ಮಾಡಬೇಕಾಗ್ತದೆ. ಆದ್ದರಿಂದ ಜನರ ಮೇಲೆ ಹೆಚ್ಚಿನ ಒಂದು ಮೌಲ್ಯೋತ್ಪಾದಕ ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗ್ತದೆ. ಇದರಿಂದ ಲೋಕೋಪಯೋಗಿ ಇಲಾಖೆಗಳು ಅನೇಕ ರೀತಿಯ ಚಟುವಟಿಕೆಗಳನ್ನು, ಸಾಮಾಜಿಕ ಕಟ್ಟಡಗಳನ್ನು, ಜನರಿಗೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಮತ್ತು ಅದೇ ರೀತಿಯಾಗಿ ಈ ಒಂದು ಮೂಲ ಸೌಕರ್ಯಗಳಿರ್ಬೋದು, ಸೊ ಇವೆಲ್ಲವುಗಳನ್ನು ಒದಗಿಸುವುದರಲ್ಲಿ ದೇಶದ ಹಣ, ಜನರ ಹಣ, ತೆರಿಗೆ ಹಣ ಅಲ್ಲಿ ಹೋಗಿ ಬಿಡ್ತದೆ. ಇನ್ನಿತರೆ ಚಟುವಟಿಕೆಗಳಿಗೆ ಹಣ ಇಲ್ಲದೆ ಇರುವುದಿಲ್ಲ. ಸೊ ಹೀಗಾಗಿ ನೇರ ಉತ್ಪನ್ನದಾಯಕ ಮಾಡ್ತಕ್ಕಂತಹ ಬೆಳವಣಿಗೆಗೆ ಇದು ಅಡಚಣೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಆದ್ದರಿಂದ ಕೃಷಿ ವಲಯ, ಕೈಗಾರಿಕಾ ವಲಯ ಅವುಗಳ ಪ್ರಗತಿಗೆ ಇದು ಅಡಚಣೆಯನ್ನು, ಈ ರೀತಿಯ ನೇರದಾಯಕ ಒಂದು ಅಡಚಣೆಯನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ದುಷ್ಪರಿಣಾಮದಿಂದ ಸಂಭವಿಸ್ತದೆ. ಯಾವುದು? ಜೀವ ಪರಿಸ್ಥಿತಿಯ ಅಸಮತೋಲನವಾಗುವಿಕೆ. ಸೊ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಈಗ ನೋಡ್ಬೋದು, ಜನಸಂಖ್ಯೆ ಹೆಚ್ಚಳವಾದಂತೆ ಪರಿಸರ ಅಸಮತೋಲನವಾಗ್ತಾ ಹೋಗ್ತದೆ. ಯಾಕೆ? ಸೊ ಜನರು ಏನು ಮಾಡ್ತಾರೆ? ವಾಸಕ್ಕಾಗಿ ಮತ್ತು ತಮ್ಮ ಒಂದು ಅಭಿವೃದ್ಧಿಯ ಸಲುವಾಗಿ ಹೆಚ್ಚು ಹೆಚ್ಚು ಭೂಮಿಯನ್ನು ವ್ಯಾಪಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈಗ ನೋಡ್ಬೋದು, ಯಾವುದೇ ಒಂದು ದೇಶ ಇರಲಿ, ಅಲ್ಲಿ ಆದರ್ಶಿತವಾದಂತಹ ಒಂದು ಪರಿಸರವನ್ನು ಅಥವಾ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ದೇಶದ ಒಟ್ಟು ಕ್ಷೇತ್ರದ 33% ಭಾಗ ಅರಣ್ಯಗಳಿಂದ ಆವೃತವಾಗಬೇಕು. ಅಂದಾಗ ಅಲ್ಲಿ ಒಳ್ಳೆಯ ಪರಿಸರ, ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಹವೆ ಸಿಗ್ತದೆ. ಆದರೆ ಅದು ಈಗ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ನಮ್ಮ 33% ಈ ಒಂದು ಅರಣ್ಯ ಪ್ರದೇಶಗಳು ಇಲ್ಲವೇ ಇಲ್ಲ. ಎಷ್ಟಿದೆ? ಕೇವಲ 21% ಇದೆ. ಆ 21% ಇದ್ದಿದ್ದು ಈಗ ಮತ್ತೆ 14 ಬಂದು ನಿಂತಿದೆ. ಸೊ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ? ದೇಶದ ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಆಗ್ತಾ ಇರುವುದರಿಂದ ಈ ಒಂದು ಹಳ್ಳಿಯ ಪ್ರದೇಶಗಳು, ಈ ಒಂದು ಅದೇ ರೀತಿಯಾಗಿ ಪಟ್ಟಣ ಪ್ರದೇಶಗಳಾಗುತ್ತಿರುವುದು, ಪಟ್ಟಣ ಪ್ರದೇಶಗಳು ನಗರ ಪ್ರದೇಶಗಳು, ನಗರ ಪ್ರದೇಶಗಳು ಮಹಾನಗರ ಪ್ರದೇಶಗಳು. ಸೊ ಈ ರೀತಿಯಾಗಿ ನಗರ ಪ್ರದೇಶಗಳ ಪ್ರಮಾಣ, ಜನವಸತಿಯ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇರುವುದರಿಂದ ಭೂಮಿ ಏನಾಗ್ತಾ ಇದೆ? ಸೊ ಅದು ಆಕ್ರಮಿತಗೊಳ್ತಾ ಇದೆ. ಕಾಡುಗಳಿಂದ, ಹಸಿರುಗಳಿಂದ ಇದ್ದಂಥ ಒಂದು ಭೂಮಿ ಅದನ್ನು ತನ್ನ ವ್ಯಾಪ್ತಿಯನ್ನು ಮೀರಿ ಜನಸಂಖ್ಯೆಯ ಒಂದು ವ್ಯಾಪ್ತಿಗೆ ಹೋಗುತ್ತಿರುವುದರಿಂದ ಏನಾಗ್ತಾ ಇದೆ? ಈ ಒಂದು ಪರಿಸರದ ಒಂದು ಅಸಮತೋಲನಕ್ಕೆ ಕಾರಣವಾಗ್ತಾ ಇದೆ. ಈಗ ನಾವು ನೋಡ್ತಾ ಇದ್ದೀವಿ, ಪರಿಸರದ ಒಂದು ಅಸಮತೋಲನದಿಂದ ಯಾವ ರೀತಿಯ ಪ್ರಕೃತಿ ವಿಕೋಪಗಳು ಜರುಗ್ತಾ ಇದ್ದಾವೆ ಮತ್ತು ಯಾವ ರೀತಿಯ ಪ್ರಕೃತಿ ವಿಕೋಪ ದಿನನಿತ್ಯ ನಾವು ನೋಡ್ತಾ ಇರ್ಬೋದು. ಸೊ ಹೀಗಾಗಿ ಇದು ತೀವ್ರವಾದಂತಹ ಜನಸಂಖ್ಯೆಯ ಒಂದು ದುಷ್ಪರಿಣಾಮದಿಂದ ಈ ಒಂದು ಜೀವಿ ಪರಿಸ್ಥಿತಿಯಲ್ಲಿ ಮತ್ತು ಪ್ರಕೃತಿಯ ಒಂದು ಪರಿಸರದಲ್ಲಿ ಅಸಮತೋಲನದಿಂದ ಆಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ದುಷ್ಪರಿಣಾಮಗಳು ತೀವ್ರವಾದಂಥ ಒಂದು ಜನಸಂಖ್ಯೆಯ ಒಂದು ಕಾರಣದಿಂದ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಈ 2 ಕಂಟೆಂಟ್ ಮುಗೀತು. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಹೆಡಿಂಗ್ ಬರ್ಕೊಡೆ, ಭಾರತದಲ್ಲಿಯ ಜನಸಂಖ್ಯಾ ಬೆಳವಣಿಗೆ. ಸೊ ಈಗ 2 ಕಂಟೆಂಟನ್ನು ಹೇಳಿದ್ನಿ. ಯಾವ್ಯಾವ ಕಂಟೆಂಟ್ ಹೇಳಿದರೆ? 3 ಕಂಟೆಂಟನ್ನು ಹೇಳಿದ್ದೀನಿ. ಬರ್ಕೊಡ್ರಲ್ಲಿ ಲೇಟ್ ಕಮರ್ಸ್. ಫಸ್ಟು ಹೆಡ್ಡಿಂಗ್ ಬರ್ಕೊಡ್ರಿ, ಜನಾಂಗೀಯ ಲಕ್ಷಣಗಳು ಮತ್ತು ಮಾನವ ಅಭಿವೃದ್ಧಿ ಸೂಚಿ. ಈಗ ಹೇಳಿದಂಥ ಕಂಟೆಂಟ್ಗಳು: 1ನೇದು ಪರಿಚಯ, 2ನೇದು ಆರ್ಥಿಕ ಅಭಿವೃದ್ಧಿಯಲ್ಲಿಯ ಜನಸಂಖ್ಯೆಯ ಪಾತ್ರ, ಫಸ್ಟು ಇಂಟ್ರೊಡಕ್ಷನ್, ಸೆಕೆಂಡು ರೋಲ್ ಆಫ್ ಪಾಪ್ಯುಲೇಷನ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯಲ್ಲಿ ಜನಸಂಖ್ಯೆಯ ಪಾತ್ರ, 3ನೇದು ಜನಸಂಖ್ಯೆಯ ಬೆಳವಣಿಗೆಯ ಉತ್ತಮ ಪರಿಣಾಮಗಳು, ಜನಸಂಖ್ಯಾ ಬೆಳವಣಿಗೆಯ ಉತ್ತಮ ಪರಿಣಾಮಗಳು ಅಥವಾ ಅನುಕೂಲತೆಗಳು, ಗುಡ್ ಇಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್, ಗುಡ್ ಇಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್. ನೆಕ್ಸ್ಟ್ ಕಂಟೆಂಟು ಇವಿಲ್ ಇಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್, ಜನಸಂಖ್ಯೆ ಏರಿಕೆಯ ದುಷ್ಪರಿಣಾಮಗಳು, ಜನಸಂಖ್ಯೆ ಏರಿಕೆಯ ದುಷ್ಪರಿಣಾಮಗಳು, ಇವಿಲ್ ಇಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್. Okay, so these are the contents I have just explained. So now I will move on to the next content. Write down heading ಬರ್ಕೊಡು ಮುಂದಿಂದು. ಭಾರತದಲ್ಲಿಯ ಜನಸಂಖ್ಯಾ ಬೆಳವಣಿಗೆ, ಭಾರತದಲ್ಲಿಯ ಜನಸಂಖ್ಯಾ ಬೆಳವಣಿಗೆ. ಸೊ ಯಾವ ರೀತಿಯಾಗಿ ಭಾರತ ದೇಶದಲ್ಲಿಯ ಜನಸಂಖ್ಯಾ ಬೆಳವಣಿಗೆ ಆಗಿದೆ? ಸೊ ಈಗ ನೋಡ್ಬೋದು, ಭಾರತದಲ್ಲಿಯ ಜನಸಂಖ್ಯಾ ಬೆಳವಣಿಗೆ. ಸೊ ಭಾರತದಲ್ಲಿ ಪ್ರತಿ 1.5 ಸೆಕೆಂಡ್ಗೆ ಒಂದು ಮಗು ಜನಿಸ್ತಾ ಇದೆ. 1.5 ಸೆಕೆಂಡ್ಗೆ ಒಂದು ಮಗು ಜನಿಸ್ತಾ ಇದೆ. ಈಗ ಅದು ಏನಾಗಿದೆ ಅಂದರೆ 1.5 ಸೆಕೆಂಡ್ ಹೋಗಿ ಕೇವಲ 1 ಸೆಕೆಂಡ್ಗೆ ಒಂದು ಮಗು ಜನಿಸ್ತಾ ಇದೆ. ದೇಶದಲ್ಲಿ 1 ಸೆಕೆಂಡ್ಗೆ ಒಂದು ಮಗು ಜನಿಸ್ತಾ ಇದೆ. ಸೊ ಇಲ್ಲೇ ನೀವು ಲೆಕ್ಕ ಹಾಕ್ಬೋದು, 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು? 60 ಸೆಕೆಂಡ್ಸ್. 1 ಮಿನಿಟ್ಗೆ 60 ಸೆಕೆಂಡ್ಗಳು. ಲೆಕ್ಕ ಹಾಕ್ಕೊಂಡು ಹೋಗ್ರಿ. 24. ಅದೇ ರೀತಿಯಾಗಿ ವಾರ, ತಿಂಗಳು, ವರ್ಷ.
ಲೆಕ್ಕ ಹಾಕೊಂಡ್ರು ಎಷ್ಟು ಮಕ್ಕಳ ಒಂದು ಜನನ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅನ್ನೋದು ಈ ಒಂದು ಇದರ ಮೇಲೆ ನಾವು ತಿಳ್ಕೊಳ್ಬೋದು. ಸೊ ಹೀಗಾಗಿ ವಿಪರೀತವಾದಂತಹ ಒಂದು ಜನಸಂಖ್ಯಾ ಬೆಳವಣಿಗೆ ನಮ್ಮ ದೇಶದ ಒಂದು ದುಸ್ಥಿತಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಜನಸಂಖ್ಯೆ ಬೆಳವಣಿಗೆ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಆಗಿದೆ ಅಂದರೆ ಅಂಕಿ ಅಂಶಗಳ ಮೂಲಕ ಹೇಳ್ತೇವೆ. ಜನಗಣತಿ ಪ್ರತಿ 10 ವರ್ಷಗಳೊಮ್ಮೆಗೆ ದೇಶದಲ್ಲಿ ಆಗ್ತಾ ಇದೆ. ಓಕೆ, 1901ರಿಂದ ಹಿಡಿದು 2011ರವರೆಗೆ ದೇಶದ ಜನಗಣತಿಯಾಗಿದೆ. ಪ್ರಸ್ತುತ ಜನಗಣತಿ ಇನ್ನೂ ಆಗಬೇಕು, ಆಗಿಲ್ಲ. ಸೊ ಹೀಗಾಗಿ ಜನಗಣತಿಯ ಒಂದು ವರ್ಷವಾರು ನಾವು ಲೆಕ್ಕವನ್ನು ನೋಡಿದಾಗ 1901ರಲ್ಲಿ ಭಾರತ ದೇಶದ ಜನಸಂಖ್ಯೆ ಎಷ್ಟಿತ್ತಂದರೆ 23,60,00,000. ಯಾವಾಗ? 1901ನೇ ಇಸವಿಯಲ್ಲಿ. ಅದೇ ರೀತಿಯಾಗಿ 10 ವರ್ಷಗಳ ತರುವಾಯ ಅಂದರೆ 1911ರಲ್ಲಿ ದೇಶ ಜನಸಂಖ್ಯೆ ವೃದ್ಧಿ ಆಯಿತು 25,20,00,000 ಅಂತ ಹೇಳ್ಬೋದು. ಅಂದರೆ ವಾರ್ಷಿಕ ದರದ ವೃದ್ಧಿ ಎಷ್ಟು ಪ್ಲಸ್ 1.6 ಅಂದರೆ 1,60,00,000 ಜನ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಸೇರ್ಪಡೆಯಾದರು. ಯಾವಾಗ? 1911ನೇ ಇಸವಿಯಲ್ಲಿ. ಸೊ ಅದೇ ರೀತಿಯಾಗಿ ವಾರ್ಷಿಕ ಬೆಳವಣಿಗೆ ದರ ನೋಡಿದಾಗ ಅದೇ ರೀತಿಯಾಗಿ 1921ನೇ ಇಸವಿಯಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಪ್ರಮಾಣ 25,09,00,000ಕ್ಕೆ ಏರಿತು, 25,01,00,000. ಅದೇ ರೀತಿಯಾಗಿ ಮತ್ತೆ ಇನ್ನೂ 10 ವರ್ಷಗಳ ತರುವಾಯ ನೋಡ್ತಾ ಇದ್ದೀವಿ. 1931ನೇ ಇಸವಿಯಲ್ಲಿ 27,90,00,000 ವೃದ್ಧಿ ಆಯಿತು. ಇದು ವಾರ್ಷಿಕ ಏರಿಕೆ ದರ, ದಶಕವಾರು ಏರಿಕೆ ದರ ಎಷ್ಟು ಪ್ಲಸ್ 2.8. ಅಂದರೆ ವರ್ಷ ಎಷ್ಟು ಆವಾಗ ನೋಡ್ತಾ ಇದ್ದೀವಿ. ವರ್ಷ ಅಂದರೆ 10 ವರ್ಷದಲ್ಲಿ ಹೊಸ ಜನರ ಸೇರ್ಪಡೆ ಎಷ್ಟಾಯಿತು? 2,80,00,000. ಯಾವಾಗ? 1931ನೇ ಇಸವಿಯಲ್ಲಿ. ಮುಂದೆ 41ನೇ ಇಸವಿಯಲ್ಲಿ 1941ನೇ ಇಸವಿಯಲ್ಲಿ 31,90,00,000 ಆಯಿತು. ಆಗ ದಶಕವಾರು ವಾರ್ಷಿಕ ಬೆಳವಣಿಗೆ 4%. ಮತ್ತೆ 4 ಕೋಟಿ ಹೊಸ ಜನ ಸೇರ್ಪಡೆ ಆಯಿತು. ಮುಂದೆ ಅದೇ 1951ನೇ ಇಸವಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕ ಒಂದು 4 ವರ್ಷಗಳ ತರುವಾಯ ದೇಶದ ಜನಸಂಖ್ಯೆ ಎಷ್ಟಾಯಿತು ಅಂದರೆ 36,10,00,000 ಅಂತ ಹೇಳ್ಬೋದು. ಸೊ ಇಲ್ಲಿ ದಶಕವಾರು ಬೆಳವಣಿಗೆ ಎಷ್ಟಾಯಿತು ಅಂದರೆ 4.2 ಅಂದರೆ 4,20,00,000 ಹೊಸ ಜನ ಸೇರ್ಪಡೆಗೊಂಡರು. ಮುಂದೆ ಅದೇ ರೀತಿಯಾಗಿ 1961ನೇ ಇಸವಿಯಲ್ಲಿ ದೇಶ ಜನಸಂಖ್ಯೆ 43,90,00,000, 71ನೇ ಇಸವಿಯಲ್ಲಿ 54,80,00,000 ಮತ್ತು ಅದೇ ರೀತಿಯಾಗಿ 1981ನೇ ಇಸವಿಯಲ್ಲಿ ದೇಶ ಜನಸಂಖ್ಯೆ ಎಷ್ಟಾಯಿತು ಅಂದರೆ ಭಾರತ ದೇಶ ಜನಸಂಖ್ಯೆ 68,40,00,000. 91ನೇ ಇಸವಿಯಲ್ಲಿ ಭಾರತ ದೇಶದ ಜನಸಂಖ್ಯೆ ಜನಗಣತಿಯ ಪ್ರಕಾರ 84,40,00,000 ಆಗಿರುವುದನ್ನು ನೋಡ್ಬೋದು. ಸೊ ಈ ಒಂದು ಅವಧಿಯಲ್ಲಿ ನೋಡ್ಬೋದು ನೀವು 1961ರಿಂದ ಹಿಡಿದು ಪ್ರಸ್ತುತ ಎಲ್ಲ ಅವಧಿಗಳನ್ನು ಗಮನಿಸಿದಾಗ ದೇಶದ ದಶಕವಾರು ಜನಸಂಖ್ಯೆ ಬೆಳವಣಿಗೆ ಅತ್ಯಧಿಕ ಮಟ್ಟದಲ್ಲಿ ವೇಗವನ್ನು ಪಡೆದಂತಹ ಜನಸಂಖ್ಯಾ ದರವನ್ನು ಗಮನಿಸಬಹುದು. ಇಲ್ಲಿ ನೋಡ್ರಿ 1961ನೇ ಇಸವಿಯಲ್ಲಿ ದಶಕವಾರು ಬೆಳವಣಿಗೆ ಎಷ್ಟಾಯ್ತು ಅಂದರೆ 8.8 ಪ್ಲಸ್ 8.8 ಅಂತ ನೋಡ್ರಿ. ಇಲ್ಲಿ ಎಷ್ಟಾಯಿತು? 8,80,00,000. ಯಾವಾಗ? 1961ನೇ ಇಸವಿಯಲ್ಲಿ. 71ನೇ ಇಸವಿಯಲ್ಲಿ ಮತ್ತೆ ದಶಕವಾರು ಬೆಳವಣಿಗೆ ನೋಡಲಿ 54,80,00,000 ಜನಸಂಖ್ಯೆ ಆಯಿತು. ವಾರ್ಷಿಕ ದರ ಎಷ್ಟು? ದಶಕವಾರು ವಾರ್ಷಿಕ ದರ 10.8 ಅಂದರೆ 10,80,00,000 ಜನ ಸೇರ್ಪಡೆಗೊಂಡರು. ಮುಂದೆ ಅದೇ ರೀತಿಯಾಗಿ 1991ನೇ ಇಸವಿಯಲ್ಲಿ ಎಷ್ಟು ದರ ಆಯಿತು ಅಂದರೆ ದಶಕವಾರು ಬೆಳವಣಿಗೆ 16 ಅಂದರೆ 16 ಕೋಟಿ ಜನ ಸೇರ್ಪಡೆಗೊಂಡರು. ಯಾವಾಗ? 1991ನೇ ಇಸವಿಯಲ್ಲಿ. ಆಗ ದೇಶ ಜನಸಂಖ್ಯೆ ಎಷ್ಟಿತ್ತು? 84,40,00,000 ಅಂದರೆ 16 ಕೋಟಿ ಜನ ಸೇರ್ಪಡೆಗೊಂಡರು. ಯಾವಾಗ? 1981ರಿಂದ ಹಿಡಿದು 1990ರ 10 ವರ್ಷಗಳ ಅವಧಿಯಲ್ಲಿ. ಇನ್ನು ಅದೇ ರೀತಿಯಾಗಿ 2001ರಲ್ಲಿ ನೋಡ್ತಾ ಇದ್ದೀವಿ. ದೇಶದ ಜನಸಂಖ್ಯೆ ಜನಗಣತಿಯ ಪ್ರಕಾರ 102,70,00,000 ಆಯಿತು. ಸೊ ಇಲ್ಲಿ ದರ ಮತ್ತೆ ವೃದ್ಧಿ ಆಯಿತು. ದಶಕವಾರು ದರ ಎಷ್ಟಾಯಿತು? 18 ಅಂದರೆ 18 ಕೋಟಿ ಜನ ಹೊಸದಾಗಿ ಸೇರ್ಪಡೆಗೊಂಡರು. ಯಾವಾಗಿಂದ ಹೇಳ್ರಿ? 1991ರಿಂದ ಹಿಡಿದು 2001ರ ಈ ಒಂದು 10 ವರ್ಷಗಳ ಅವಧಿಯಲ್ಲಿ. ಮುಂದೆ ಅದೇ ನೋಡ್ತಾ ಇದ್ದೀವಿ. 2011ರಲ್ಲಿ ಜನಗಣತಿ ಆಯಿತು. 2011ರ ಜನಗಣತಿಯ ಪ್ರಕಾರ ದೇಶ ಜನಸಂಖ್ಯೆ ಎಷ್ಟಾಯಿತು ಅಂದರೆ 121 ಕೋಟಿ. ಇಲ್ಲಿ ಮತ್ತೆ 18.2% ಆಯಿತು. ಅಂದರೆ ದೇಶದಲ್ಲಿ ಮತ್ತೆ ಹೊಸ ಜನರ ಸೇರ್ಪಡೆ ಎಷ್ಟಾಯಿತು? 18,20,00,000. ಸೊ ಈ ರೀತಿಯಾಗಿ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ. ವರ್ಷವಾರು ಬೆಳವಣಿಗೆ ದರ ಮತ್ತು ದಶಕವಾರು ಬೆಳವಣಿಗೆ ದರ ಏನಾಗ್ತಾ ಇದೆ? ವೇಗವನ್ನು ಪಡಿತಾ ಇದೆ. ಅತ್ಯಧಿಕ ಮಟ್ಟದ ಒಂದು ವೇಗವನ್ನು ಪಡಿತಾ ಇದೆ. ಸೊ ನಮ್ಮ ದೇಶದ ಜನಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಏರುತ್ತಾ ಇರುವುದರಿಂದ ಜನಾಂಗೀಯ ಲಕ್ಷಣದಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ನೋಡ್ತಾ ಇದ್ದೀವಿ. ಸೊ ಜನರಲ್ಲಿ ವಿಭಿನ್ನತೆಗಳು ಬೆಳೀತಾ ಇದ್ದಾವೆ, ವ್ಯತ್ಯಾಸಗಳು ಬೆಳೀತಾ ಇದ್ದಾವೆ. ಜನರ ಒಂದು ಬೆಳವಣಿಗೆ ಇರ್ಬೋದು, ಅಭಿವೃದ್ಧಿಯ ಹಿನ್ನೆಲೆ ಇರ್ಬೋದು, ನೋಡಿದರೆ ಅಲ್ಲಿ ಬಹಳ ವ್ಯತ್ಯಾಸಾತ್ಮಕ ಸಂಗತಿಗಳು ನಮಗೆ ಕಂಡು ಬರ್ತಿದ್ದಾವೆ ಅಂತ ಹೇಳ್ಬೋದು. ಸೊ ಈಗ ನಮ್ಮ ದೇಶದ ಒಂದು ಮಹಿಳಾ ಜನಸಂಖ್ಯೆಯ ದರವನ್ನು ನೋಡ್ಬೋದು. 2011ರ ಅಂಕಿಅಂಶಗಳ ಪ್ರಕಾರ ಈ ಒಂದು ಮಹಿಳೆಯರ ಜನಸಂಖ್ಯಾ ಬೆಳವಣಿಗೆ ದರ 18.12. ಮಹಿಳೆಯರ ಸಂಖ್ಯೆ ಎಷ್ಟಿಗೆ ಆಗ್ತದೆ ನೋಡ್ರಿ?
ದಶಕವಾರು ಬೆಳವಣಿಗೆ 18.12ರ ದರದಲ್ಲಿ ಬೆಳವಣಿಗೆ ದರ ಆಗ್ತಾ ಇದೆ ಅಂತ ಹೇಳ್ಬೋದು. ಪುರುಷರ ಒಂದು ಬೆಳವಣಿಗೆ ದರ ಅವ್ರಿಗೂ ಸಹ 17.19 ಪುರುಷರ ಬೆಳವಣಿಗೆ ದರ. ಸೊ ಇದು ದಶಕವಾರು ಬೆಳವಣಿಗೆ ದರದಲ್ಲಿ ಆಗ್ತಕ್ಕಂಥ ಒಂದು ವೃದ್ಧಿಯ ಪ್ರಮಾಣ. ಮತ್ತು ಜನಸಂಖ್ಯೆಯ ವಾರ್ಷಿಕ ಬೆಳವಣಿಗೆ ದರ ಎಷ್ಟಿಗೆ ಆಗ್ತಾ ಇದೆ ಅಂದರೆ 1.76 ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ. ಸೊ ಇದರ ಜನಸಂಖ್ಯೆ ಎಷ್ಟಾಗಿದೆ ಅಂದರೆ 2001ರ ಜನಗಣತಿಯ ಪ್ರಕಾರ 2011ರ ಜನಗಣತಿಯ ಪ್ರಕಾರ 19,90,00,000 ಅಂತ ಹೇಳ್ಬೋದು. ಸೊ ಬಿಹಾರ ಎರಡನೆಯ ಸ್ಥಾನವನ್ನು ಪಡೆದಿದೆ. ಆ ರಾಜ್ಯದ ಜನಸಂಖ್ಯೆ 10,38,00,000 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ಜನಸಂಖ್ಯೆ 9,10,00,000. ಅತಿ ಕಡಿಮೆ ಜನಸಂಖ್ಯೆ ಉಳ್ಳತಕ್ಕಂತಹ ರಾಜ್ಯ ನಮ್ಮ ಇದರಲ್ಲಿ ಹೇಳ್ಬೋದು ಸಿಕ್ಕಿಂ ಅಂತ ಹೇಳ್ತೀವಿ. ಸೊ ಇದು 2011ರ ಜನಗಣತಿ ಅಂಕಿಅಂಶಗಳ ಪ್ರಕಾರ ಎಷ್ಟು 6,60,00,000 ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಅತಿ ಕಡಿಮೆ ಜನಸಂಖ್ಯೆಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲಕ್ಷದ್ವೀಪ ಅಂತ ಹೇಳ್ತೀವಿ. ಇದರ ಜನಸಂಖ್ಯೆ ಎಷ್ಟಂದರೆ 64,129. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ವಾಸ್ತಕ್ಕಂತಹ ಜನರ ಒಂದು ಪ್ರಮಾಣ ನಮ್ಮ ದೇಶದಲ್ಲಿ 382. ಸೊ ಈಗ ಪ್ರತಿ ಚದರ ಕಿಲೋಮೀಟರ್ಲಿ ವಾಸ್ತಕ್ಕಂಥ ಜನರ ಒಂದು ಪ್ರಮಾಣ ಎಷ್ಟು ಅಂತ ಹೇಳಿದಾಗ 382 ಅಂತ ಹೇಳ್ತೀವಿ ಪ್ರತಿ ಚದರ ಕಿಲೋಮೀಟರ್. ಸೊ ಅದೇ ರೀತಿಯಾಗಿ ಲಿಂಗಾನುಪಾತ ಪ್ರತಿ 1,000 ಪುರುಷರಿಗೆ 940 ಸ್ತ್ರೀಯರ ಸಂಖ್ಯೆ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ. ಪುರುಷರ ಸಂಖ್ಯೆ ಹೋಲಿಸಿದಾಗ ಸ್ತ್ರೀಯರ ಸಂಖ್ಯೆ ಈ ಒಂದು 2011ರ ಜನಗಣತಿಯ ಪ್ರಕಾರ ಇನ್ನೂ 60 ಮಹಿಳೆಯರ ಒಂದು ಕೊರತೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗರಿಷ್ಠ ಈ ಒಂದು ಲಿಂಗಾನುಪಾತದಲ್ಲಿ ಹೇಳ್ತಾ ಇದ್ದೀವಿ. ಈ ಒಂದು ಇದರಲ್ಲಿ ಕೇರಳದಲ್ಲಿ 1,084 ಅತ್ಯಧಿಕ ಲಿಂಗಾನುಪಾತದ ದರ. ಅಲ್ಲಿ ನೋಡ್ರಿ ಮಹಿಳೆಯರ ಸಂಖ್ಯೆ ಹೆಚ್ಚಿಗೆ ಇದೆ. 1,000 ಪುರುಷರಿಗೆ ಮಹಿಳೆಯರೇ ಅತ್ಯಧಿಕ ಮಟ್ಟದಿದ್ದಾರೆ. 84ರಷ್ಟು ಮಹಿಳೆಯರು ಇನ್ನೂ ಹೆಚ್ಚಿಗೆ ಉಳಿತಾರೆ ಅಂತ ಹೇಳ್ಬೋದು. ಆದರೆ ಉಳಿದ ರಾಜ್ಯಗಳಲ್ಲಿ ಮಹಿಳೆಯರ ಕೊರತೆ ಕಂಡು ಬರ್ತದೆ. ಸೊ ಅದೇ ರೀತಿಯಾಗಿ ಈ ಒಂದು ಸಾಕ್ಷರತೆ ದರಕ್ಕೆ ಬಂದಾಗ ಇದು 2011ರ ಜನಗಣತಿಯ ಪ್ರಕಾರ ನಮ್ಮ ದೇಶದ ಸಾಕ್ಷರತೆ ದರ ಶೇಕಡ 74.04. 74% ಸಾಕ್ಷರತೆ ಪುರುಷರದ್ದು ಎಷ್ಟಿದೆ ಅಂದರೆ ಶೇಕಡ 82ರಷ್ಟಿದೆ. ಮಹಿಳೆಯರ ಸಾಕ್ಷರತೆ ಪ್ರಮಾಣ ಶೇಕಡ 65ರಷ್ಟು ಅಂತ ಹೇಳ್ಬೋದು. ಸೊ ನಮ್ಮ ದೇಶದಲ್ಲಿ ಅತ್ಯಧಿಕ ಸಾಕ್ಷರತೆಯ ದರ ಇರತಕ್ಕಂಥ ರಾಜ್ಯ ಯಾವುದಂದರೆ ಕೇರಳ. ಕೇರಳದಲ್ಲಿ ನಮ್ಮ ದೇಶದಲ್ಲಿ ಅತ್ಯಧಿಕ ಸಾಕ್ಷರತೆ ಇರ್ತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ ಎಷ್ಟಿದೆ ಸಾಕ್ಷರತೆ ದರ ಅಂದರೆ ಶೇಕಡ 93.91. ಇದು 2011ರ ಅಂಕಿಅಂಶಗಳ ಪ್ರಕಾರ. ಮತ್ತು ಲಕ್ಷದ್ವೀಪದಲ್ಲಿಯೂ ಸಹ ನೋಡ್ಬೋದು ಶೇಕಡ 92.28. ಇದು ಎರಡನೇ ಸ್ಥಾನವನ್ನು ಪಡೆದಿದೆ. ಅತಿ ಕಡಿಮೆ ಸಾಕ್ಷರತೆಯ ರಾಜ್ಯಗಳು ಯಾವುದಂದರೆ ಬಿಹಾರ ಅಂತ ಹೇಳ್ಬೋದು ಶೇಕಡ 63.82ರಷ್ಟು ಮತ್ತು ಅರುಣಾಚಲ ಪ್ರದೇಶದಲ್ಲಿ ಶೇಕಡ 69.90ರಷ್ಟು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಸಾಕ್ಷರತೆ ದರದ ಒಂದು ವಿವರವನ್ನು ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು 2001ರ ಜನಗಣತಿಯ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿಯೇ ಜನನ ದರ ಎಷ್ಟಂದರೆ 24.6% ಮತ್ತು ಮರಣ ದರ ನೋಡ್ಬೋದು 8.7%. ಅಂದರೆ ಈ ಒಂದು ಅಂಕಿಅಂಶ ನಮ್ಗೆ ಏನು ತೋರಿಸಿಕೊಡ್ತದೆ, ದೇಶದಲ್ಲಿ ಜನನ ಪ್ರಮಾಣ ಹೆಚ್ಚಿಗೆ ಇದೆ, ಮರಣ ದರದ ಪ್ರಮಾಣ ಕಡಿಮೆ ಇದೆ. ಆದ್ದರಿಂದ ಇಲ್ಲಿಯೂ ಸಹ ಈ ಒಂದು ಸಂಗತಿ ದೇಶದ ಜನಸಂಖ್ಯೆ ಏರುಮುಖದಲ್ಲಿ ಹೋಗ್ತಿರುವುದನ್ನು ಈ ಒಂದು ಅಂಕಿಅಂಶಗಳ ಮೂಲಕ ಇಲ್ಲಿ ತಿಳ್ಕೊಳ್ಬೋದು. ಇನ್ನು ನಗರ ಪ್ರದೇಶಕ್ಕೆ ಬಂದಾಗ ಇಲ್ಲಿಯ ಜನಸಂಖ್ಯೆ ಎಷ್ಟಿದೆ, ನಗರ ಪ್ರದೇಶಕ್ಕೆ ವಾಸ್ತಕ್ಕಂಥ ಜನಸಂಖ್ಯೆಯ ಪ್ರಮಾಣ 28,61,19,689. ಗ್ರಾಮೀಣ ಭಾಗದಲ್ಲಿ ವಾಸ್ತಕ್ಕಂಥ ಜನಸಂಖ್ಯೆ ಪ್ರಮಾಣ 74,24,24,90,639. ಮತ್ತು ನಗರ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಎಷ್ಟಂದರೆ 27.78. ಆದರೆ ಇನ್ನುಳಿದದ್ದು ಗ್ರಾಮೀಣ ಭಾಗ. ಆದ್ದರಿಂದ ಭಾರತ ದೇಶವನ್ನು ಏನಂತ ಹೇಳ್ತೀವಿ, ಹಳ್ಳಿಗಳ ದೇಶ ಅಥವಾ ಗ್ರಾಮೀಣ ದೇಶ. ಮತ್ತು ಭಾರತವನ್ನು ಯಾಕೆ ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೀವಿ, ಏಕೆಂದರೆ ಭಾರತ ದೇಶ ಹಳ್ಳಿಗಳ ದೇಶವಾಗಿದೆ. ಜನರ ಒಂದು ಕಸುಬು ವೃತ್ತಿ ಹಳ್ಳಿಗಳ ಭಾಗದಲ್ಲಿ ನೋಡಿದಾಗ ಏನು ಕಂಡು ಬರ್ತದೆ, ಕೃಷಿಯ ಚಟುವಟಿಕೆಗಳು ಮತ್ತು ಕೃಷಿಯೇತರ ಚಟುವಟಿಕೆಗಳು ಅತ್ಯಧಿಕ ಮಟ್ಟದಲ್ಲಿ ನಡೆಯುವುದು ಪ್ರಾಥಮಿಕ ವಲಯ ದೇಶ ಅಂತ ಈ ಎಲ್ಲ ಅಂಕಿಅಂಶಗಳ ಮೂಲಕ ಇಲ್ಲಿ ಹೇಳ್ಬೋದು. ಇನ್ನು ಕೊನೆಯದಾಗಿ ಮುಂದಿನ ಒಂದು ಕಂಟೆಂಟ್ ಹೇಳ್ತೇನೆ, ಬರ್ಕೊಡ್ರಿ. ಜನಸಂಖ್ಯೆಯ ಗಾತ್ರ. ಸೊ ಇಲ್ಲಿಗೆ ಜನಸಂಖ್ಯೆ ಬೆಳವಣಿಗೆ ಭಾಗ ಮುಗೀತು. ಮತ್ತು 2011ರ ಜನಗಣತಿ ಅಂಕಿಅಂಶಗಳು ಬರ್ಕೊಡೋದಲ್ಲಿ ಭಾರತದಲ್ಲಿಯೇ ಜನಸಂಖ್ಯಾ ಬೆಳವಣಿಗೆ, ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ಇದು ಮುಗೀತು. ಆಮೇಲೆ ನೆಕ್ಸ್ಟು 2011ರ ಜನಗಣತಿ ಅಂಕಿಅಂಶಗಳು, ಇದು ಸಹ ಮುಗೀತು, ಈಗ ಹೇಳಿದ್ನಿ ಈ ಜಸ್ಟ್. ಇನ್ನು ಜನಸಂಖ್ಯೆಯ ಗಾತ್ರ, ಸೈಜ್ ಆಫ್ ಪಾಪ್ಯುಲೇಷನ್. ಸೊ ಭಾರತದಲ್ಲಿಯ ಜನಸಂಖ್ಯೆಯ ಗಾತ್ರ ಯಾವ ರೀತಿಯಾಗಿ ಕಂಡು ಬರ್ತದೆ. ಸೊ ಈಗ ಭಾರತದಲ್ಲಿ ಜನಸಂಖ್ಯೆಯ ಒಂದು ಪಾತ್ರ ನೋಡ್ಬೋದು. ಸೊ ಇಲ್ಲಿ ಉತ್ತರ ಪ್ರದೇಶದಲ್ಲಿ 2001ರ ಜನಗಣತಿಯ ಪ್ರಕಾರ
1,660 ಲಕ್ಷ ಅಂತ ಹೇಳ್ಬೋದು. ಅಂದರೆ 16,60,00,000. 2011ರಲ್ಲಿ ಇದರ ಪ್ರಮಾಣ ಎಷ್ಟಾಯಿತು ಅಂದರೆ 19,95,00,000. ಇದು ಉತ್ತರ ಪ್ರದೇಶದ ಒಂದು ಜನಸಂಖ್ಯೆ ಅಂಕಿಅಂಶಗಳು. ಮಹಾರಾಷ್ಟ್ರದಲ್ಲಿ ನೋಡ್ಬೋದು 9,67,00,000 2001ರಲ್ಲಿ, ಮತ್ತು 2011ರಲ್ಲಿ ಇದರ ಪ್ರಮಾಣ ಎಷ್ಟಾಯಿತು ಅಂದರೆ 11,23,00,000. ಇನ್ನು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನೋಡ್ಬೋದು 5,27,00,000 2001ರ ಜನಗಣತಿಯ ಪ್ರಕಾರ, ಮತ್ತು 2011ರಲ್ಲಿ ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು ಅಂದರೆ 6,11,00,000. ಸೊ ಈ ರೀತಿಯಾಗಿ ಈ ಒಂದು ಪಂಜಾಬ್ದಲ್ಲಿ ನೋಡ್ಬೋದು 2,42,00,000 2001ರಲ್ಲಿದ್ದರೆ 2011ರಲ್ಲಿ ಇದರ ಪ್ರಮಾಣ ಎಷ್ಟಾಯಿತು ಅಂದರೆ 2,77,00,000. ಸೊ ಅದೇ ರೀತಿಯಾಗಿ ಹಂತ ಹಂತವಾಗಿ ನಾವು ಈ ಒಂದು ಜನಸಂಖ್ಯೆಯ ಒಂದು ಇವುಗಳನ್ನು ನೋಡಿದಾಗ ಲಕ್ಷದ್ವೀಪದಲ್ಲಿ ನೋಡ್ಬೋದು 61,000 2001ರಲ್ಲಿ, 2011ರಲ್ಲಿ 64 ಲಕ್ಷ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಸಿಕ್ಕಿಂದಲ್ಲಿ ನೋಡ್ಬೋದು 5,40,000, ಅದೇ ರೀತಿಯಾಗಿ 6,01,000. ಸೊ ಈ ರೀತಿಯ ಅಂಕಿಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಓಕೆ, ಸೊ ಇದು ಭಾರತ ದೇಶದ ಒಂದು ಜನಸಂಖ್ಯೆಯ ಒಂದು ಗಾತ್ರ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ಒಂದು ಟೇಬಲ್ಗಳ ಮೂಲಕ ನಾವಿಲ್ಲಿ ವೀಕ್ಷಣೆ ಮಾಡಬಹುದು. ಭಾರತದಲ್ಲಿಯೇ ಒಂದು ಜನಸಂಖ್ಯೆಯ ಒಂದು ಪ್ರಮಾಣ. ಸೊ ಇಲ್ಲಿ 2001ರಲ್ಲಿ ನೋಡ್ಬೋದು ಮತ್ತು 2011ರಲ್ಲಿ ಭಾರತ ದೇಶದ ಜನಸಂಖ್ಯೆಯ ಒಂದು ಗಾತ್ರ ಯಾವ ರೀತಿಯಾಗಿದೆ ಅನ್ನುವುದನ್ನು ಈ ಒಂದು ಅಂಕಿಅಂಶಗಳ ಮೂಲಕ ಇಲ್ಲಿ ಗಮನಿಸಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಡ್ಡಿಂಗ್ ಬರ್ಕೊಡ್ದೆ ಜನಸಂಖ್ಯಾ ಸಂಯೋಜನೆ. ಜನಸಂಖ್ಯಾ ಸಂಯೋಜನೆ, ಪಾಪ್ಯುಲೇಷನ್ ಕಾಂಪೋಸಿಷನ್. ಸೊ ಈ ಒಂದು ಜನಸಂಖ್ಯಾ ಸಂಯೋಜನೆಯಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ ಬೆಳವಣಿಗೆ ದರ, ಗ್ರೋತ್ ರೇಟ್. ಅಲ್ಪಾಭಿವೃದ್ಧಿ ದೇಶ ಮತ್ತು ಅದೇ ರೀತಿಯಾಗಿ ಭಾರತದಂತಹ ಒಂದು ಅಭಿವೃದ್ಧಿಶೀಲ ದೇಶದಲ್ಲಿ ನೋಡ್ತಾ ಇದ್ವಿ ಸರಿಸುಮಾರು 2.5 ದರದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ ಅಂತ ಹೇಳ್ಬೋದು. ಇದೇ ಹಂತ ಹಂತವಾಗಿ ಮುಂದೆ ಬೆಳೀತಾ ಹೋಗಿ ಎಷ್ಟು ಬಂದು ತಲುಪಿದೆ ಅಂದರೆ ಸುಮಾರು ವರ್ಷವಾರು ದಶಕವಾರು ಬೆಳವಣಿಗೆ ದರ 16 ದಶಕವಾರು ದರದಲ್ಲಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡಬಹುದು ವರ್ಷವಾರು ದರದಲ್ಲಿ ಸಹ 1.2%, 1.5% ಮತ್ತು 2.15ರ ಒಂದು ವಾರ್ಷಿಕ ದರದಲ್ಲಿ ವರ್ಷವಾರು ಈ ಒಂದು ಬೆಳವಣಿಗೆಯ ದರವನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇನ್ನು ಅದೇ ರೀತಿಯಾಗಿ ಜನನ ದರ ಮತ್ತು ಮರಣ ದರ ನೋಡ್ತಾ ಇದ್ದೀವಿ, ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್. ಇಲ್ಲಿಯೂ ಸಹ ವ್ಯತ್ಯಾಸಾತ್ಮಕ. ಅಂದರೆ ಪ್ರತಿ 1,000 ಜನಸಂಖ್ಯೆಗೆ 1 ವರ್ಷದ ಅವಧಿಯಲ್ಲಿ ಜನಿಸುವ ಮಕ್ಕಳ ಸಂಖ್ಯೆಗೆ ಜನನ ದರ ಅಂತ ಹೇಳ್ತೀವಿ. ಇದಕ್ಕೆ ಪ್ರತಿಯಾಗಿ ಮರಣ ದರ. ಪ್ರತಿ 1,000 ಜನಸಂಖ್ಯೆಗೆ ದೇಶದಲ್ಲಿ ಸಂಭವಿಸ್ತಕ್ಕಂತಹ ಒಂದು ಸಾವಿನ ದರ ಅಥವಾ ಸಾವಿನ ಸಂಖ್ಯೆಗೆ ಮರಣ ದರ ಅಂತ ನಾವಿಲ್ಲಿ ಕರೆಯಬಹುದು. ಸೊ 1951ರಲ್ಲಿ ನಮ್ಮ ದೇಶದ ಜನನ ದರ ಎಷ್ಟಿತ್ತಂದರೆ 51ರಲ್ಲಿ 41 ಇದ್ದುದು. ಜನನ ದರ 1969ರಲ್ಲಿ ಅದು 39ಕ್ಕೆ ಇಳಿತು ಅಂತ ಹೇಳ್ಬೋದು. ಸ್ವಲ್ಪ ಪ್ರಮಾಣದ ಇಳಿಕೆ, 41, 39. ಸೊ 2ರಷ್ಟು ಮಾತ್ರ ಇಳಿಕೆಯನ್ನು ಕಂಡಿತು. ಮುಂದೆ 1978, 79ರಲ್ಲಿ ನೋಡ್ತಾ ಇದ್ವಿ 30ಕ್ಕೆ ಅದು ಗುರಿಯನ್ನು ಹಾಕಿಕೊಳ್ಳಲಾಯಿತು. ಆದರೆ ಆಗ ನಾವು ಮುಟ್ಟಿದ್ದ ದರ ಎಷ್ಟು 35 ಅಂತ ಹೇಳ್ಬೋದು, 35. ಅದೇ ರೀತಿಯಾಗಿ 2001ರಲ್ಲಿ ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಜನನ ದರ 24.6% ಆಗಿದೆ ಅಂತ ಹೇಳ್ಬೋದು. ಪ್ರತಿ 1,000 ಜನಸಂಖ್ಯೆಯಲ್ಲಿ 1 ವರ್ಷದ ಅವಧಿಯಲ್ಲಿ ಈ ಒಂದು ಮರಣವನ್ನು ಹೊಂದತಕ್ಕಂತಹ ಒಂದು ಮರಣ ದರದ ಒಂದು ಅಂಕಿಅಂಶಗಳನ್ನು ಸಹ ನಾವಿಲ್ಲಿ ಲೆಕ್ಕ ಮಾಡ್ಬೋದು. ಸೊ ಅದನ್ನು ಈ ಒಂದು ಕೋಷ್ಟಕದ ಮೂಲಕವೂ ಸಹ ಇಲ್ಲಿ ತಿಳ್ಕೊಳ್ಬೋದು. ಸೊ ಈ ಒಂದು ಜನನ ದರ ಮತ್ತು ಮರಣ ದರದ ಒಂದು ಅಂಕಿಅಂಶಗಳನ್ನು ಈ ಒಂದು ಅಂದರೆ ಪ್ರತಿ 1,000ಕ್ಕೆ ಜನನ ಪ್ರಮಾಣ, ಪ್ರತಿ 1,000ಕ್ಕೆ ಮರಣ ಪ್ರಮಾಣ. 1911ರಲ್ಲಿ ಎಷ್ಟಿತ್ತಂದರೆ ಪ್ರತಿ 1,000ಕ್ಕೆ 49.2 ಸಾವು ಅಂದರೆ ಜನನ ಆಗ್ತಿದ್ವು. ಸಾವಿನ ಪ್ರಮಾಣ 42.6 ಅಷ್ಟು. ಸೊ 1,000ಕ್ಕೆ ಇಷ್ಟು ಜನ ಸಾವನ್ನು ಆಗ್ತಿದ್ರು. ಅದೇ ರೀತಿಯಾಗಿ 1921ರಲ್ಲಿ ನೋಡ್ಬೋದು 48.1 ಜನನ ಮತ್ತು ಮರಣ 47.2. ಅದೇ ರೀತಿಯಾಗಿ 1931ನೇ ಇಸ್ವಿಯಲ್ಲಿ 46.4, 1941ನೇ ಇಸ್ವಿಯಲ್ಲಿ 45.2 ಮತ್ತು 31.2. ಸ್ವಾತಂತ್ರ್ಯ ಸಿಕ್ಕ ನಂತರ ನೋಡ್ತಾ ಇದ್ದೀವಿ 1951ನೇ ಇಸ್ವಿಯಲ್ಲಿ ಭಾರತ ದೇಶದ ಜನನ ಪ್ರಮಾಣ 41% ಮತ್ತು ಮರಣ ಪ್ರಮಾಣ 30% ಆಗಿದೆ ಅಂತ ಹೇಳ್ಬೋದು. ಸೊ ಪ್ರಸ್ತುತ 2001ರ ಅಂಕಿಅಂಶ ನೋಡಿದಾಗ ಸೊ ಪ್ರತಿ 1,000 ಜನಸಂಖ್ಯೆಗೆ ಜನ್ಮಿಸುವ ಮಕ್ಕಳ ಸಂಖ್ಯೆ ಎಷ್ಟು 24.6% ಮತ್ತು ಪ್ರತಿ 1,000 ಜನಸಂಖ್ಯೆಗೆ ಸಂಭವಿಸ್ತಕ್ಕಂತಹ ಮರಣದ ಶೇಕಡಾವಾರು ಪ್ರಮಾಣ ಎಷ್ಟು 8%. ಸೊ ಈ ರೀತಿಯ ಅಂಕಿಅಂಶಗಳನ್ನು ನಾವು ಜನನ ದರದಲ್ಲಿ ಮರಣದಲ್ಲಿ ನೋಡ್ಬೋದು. ಇನ್ನು ಅದೇ ರೀತಿಯಾಗಿ ಜನಸಾಂದ್ರತೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಸೊ ಜನಸಾಂದ್ರತೆ ಅಂತ ಯಾವ್ದು ಹೇಳ್ತೀವಿ, ಪ್ರತಿ ಚದರ ಕಿಲೋಮೀಟರಲ್ಲಿ ವಾಸಿಸ್ತಕ್ಕಂತಹ ಜನಸಾಂದ್ರತೆ ಅಥವಾ ಜನಸಂಖ್ಯೆಯ ಪ್ರಮಾಣಕ್ಕೆ ಜನಸಾಂದ್ರತೆ ಅಂತ ಹೇಳಿ ಕರೆಯಬಹುದು. ಸೊ ಇದನ್ನು ಸಹ ಒಂದು ಅಂಕಿಅಂಶಗಳ ಮೂಲಕ ಇಲ್ಲಿ ಗಮನಿಸಬಹುದು.
1901ನೇ ಇಸ್ವಿಯಲ್ಲಿ ನೋಡ್ತಾ ಇದ್ದೀವಿ, ದೇಶದಲ್ಲಿಯ ಪ್ರತಿ ಚದುರ ಕಿಲೋಮೀಟರ್ಗೆ ವಾಸತಕ್ಕಂತಹ ಜನರ ಪ್ರಮಾಣ ಎಷ್ಟು? 77 ಪ್ರತಿ ಚದುರ ಕಿಲೋಮೀಟರ್ಗೆ. ಅದೇ ರೀತಿಯಾಗಿ 1911ರಲ್ಲಿ ಇದರ ಪ್ರಮಾಣ ಎಷ್ಟಾಯಿತು? 82. ಮುಂದೆ ಸ್ವತಂತ್ರ ಸಿಕ್ಕ ತರುವಾಯ 1951ನೇ ಇಸ್ವಿಯಲ್ಲಿ ನೋಡ್ತಾ ಇದ್ದೀವಿ 117. ಪ್ರಸ್ತುತದ ಒಂದು ಅಂಕಿಅಂಶಗಳು ನೋಡಿದಾಗ ಪ್ರತಿ ಚದುರ ಕಿಲೋಮೀಟರ್ಗೆ ವಾಸತಕ್ಕಂಥ ಜನಸಂಖ್ಯೆಯ ಪ್ರಮಾಣ 382. ಸೊ ಈ ಒಂದು ಅಂಕಿಅಂಶಗಳು ಜನಸಂಖ್ಯೆಯ ಸಂಯೋಜನೆಯ ಅಂಕಿಅಂಶಗಳು ನಮಗೆ ಏನು ತೋರಿಸ್ಕೊಡ್ತದೆ? ಜನನ ದರ, ಮರಣ ದರ ಮತ್ತು ಅದೇ ರೀತಿಯಾಗಿ ಜನಸಾಂದ್ರತೆ ಇವು ಏರುಮುಖವನ್ನು ತೋರಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಯೋಮಿತಿಯ ಸಂಯೋಜನೆ, ಏಜ್ ಕಂಪೋಸಿಷನ್. ಸೊ ಈ ಒಂದು ವಯೋಮಿತಿಯ ಸಂಯೋಜನೆಯಲ್ಲಿಯೂ ಸಹ ನೋಡ್ತಾ ಇದ್ದೀವಿ, ಇಲ್ಲಿಯೂ ಒಂದು ವೃದ್ಧಿ ದರವನ್ನು ನಾವಿಲ್ಲಿ ನಾವು ಗಮನಿಸಬಹುದು. ಸೊ 1991ರ ಜನಗಣತಿಯ ಒಂದು ಅಂಕಿಅಂಶಗಳ ಪ್ರಕಾರ, 1911ರ ಜನಗಣತಿಯ ಅಂಕಿಅಂಶಗಳ ಪ್ರಕಾರ ನೋಡ್ತಾ ಇದ್ದೀವಿ, ಒಟ್ಟು ಜನಸಂಖ್ಯೆಯಲ್ಲಿ 0ದಿಂದ 14 ವಯೋಮಾನದ ಸಂಖ್ಯೆ ಎಷ್ಟಿತ್ತಂದರೆ 36 ಅಷ್ಟು. ನೋಡ್ರಿ ಅವರ ಸಂಖ್ಯೆ ಎಷ್ಟು? ಅವಲಂಬಿತರು ಇವರೆಲ್ಲ. ಯಾಕೆ ಅವಲಂಬಿತರು? 0ದಿಂದ 14 ವರ್ಷ ವಯೋಮಾನದ ಗುಂಪು ಅವಲಂಬಿತ ಗುಂಪು ಇದು. ಯಾಕೆ? ಇವರ ಸಂಖ್ಯೆ ಎಷ್ಟಿದೆ ದೇಶದಲ್ಲಿ? 34%. ಯಾಕೆ ಇವರಿಗೆ ಅವಲಂಬಿತರು ಅಂತ ಹೇಳ್ತೀವಿ? 0 ಅಂದ್ರೆ ಏನು? ಹುಟ್ಟಿದ ಮಗು ತನ್ನ ಬಾಲ್ಯದ ದಿನಗಳನ್ನು 14 ವರ್ಷದವರೆಗೆ ಬಾಲ್ಯಾವಸ್ಥೆಯನ್ನು ಅದು ಅನುಭವಿಸ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಯಾವತ್ತಲೂ ಅವಲಂಬಿತ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹೀಗಾಗಿ ಇದರ ಪ್ರಮಾಣ 36% ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 15ರಿಂದ 59 ವಯೋಮಿತಿಯ ಜನನ ಪ್ರಮಾಣ ಎಷ್ಟಂದರೆ 58% ಅಂತ ಹೇಳ್ಬೋದು. ಸೊ ಇವರ ಸಂಖ್ಯೆ ನೋಡಿರಿ, ಇವರ ಸಂಖ್ಯೆಯು ಸಹ 58%. ಇದು ದುಡಿಯುವ ವರ್ಗ. 15ರಿಂದ ಹಿಡಿದು 58, ಈಗ ಪ್ರಸ್ತುತ ಅದು 60 ಆಗಿದೆ. ಸೊ ಇದು ದುಡಿಯುವ ಒಂದು ವರ್ಗದ ಸಂಖ್ಯೆ. ಸೊ ಇಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ, ಯುವಕರು ಇರ್ತಾರೆ ಮತ್ತು ವಯೋವೃದ್ಧ ವಯಸ್ಸಿಗೆ ಸಮೀಪ ಆದಂತಹ ಒಂದು ಜನರನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಹೀಗಾಗಿ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ, 1951ರಲ್ಲಿ ಪ್ರತಿ 1000ಕ್ಕೆ 183 ಇದ್ದಂತಹ ಶಿಶು ಮರಣದ ದರವು 1971ನೇ ಇಸ್ವಿಯಲ್ಲಿ 140ಕ್ಕೆ, ಅದೇ ರೀತಿಯಾಗಿ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ನಾವು ಗಮನಿಸಬಹುದು. ಸೊ ಇದು ಹೆಚ್ಚು ಅಂದರೆ ದರ ಹೆಚ್ಚಿಗೆ ಆಗ್ತಾ ಹೋದೆ ಅಂತ ಹೇಳ್ಬೋದು. 1951ರಲ್ಲಿ ಪ್ರತಿ 1000ಕ್ಕೆ 183 ಸಂಭವಿಸ್ತಕ್ಕಂತಹ ಶಿಶು ಮರಣ ದರ ಹಂತ ಹಂತವಾಗಿ ಇಳಿಕೆ ಆಗಿರುವುದನ್ನು ಗಮನಿಸಬಹುದು. ಸೊ ಅದೇ ರೀತಿಯಾಗಿ ಈ ಒಂದು 2007ರಲ್ಲಿ ನೋಡ್ಬೋದು 60, ಅದೇ ರೀತಿಯಾಗಿ 2011ರಲ್ಲಿ 62ಕ್ಕೆ ಇಳಿದಿದೆ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯವಾದ ಕಾರಣವೇನು? ಶಿಶು ಮರಣದಲ್ಲಿ ದರದಲ್ಲಿ ಆದಂಥ ಒಂದು ಇಳಿಕೆ, ಇದು ಸಹ ದೇಶದ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗಿದೆ. ಯಾಕೆ? ಆಗ ಮಕ್ಕಳು ಹುಟ್ಟುತ್ತಲೇ ಸಾಯ್ತಿದ್ದು, ಗರ್ಭದಲ್ಲಿಯೇ ಮಕ್ಕಳು ಸಾವನ್ನಪ್ತಾ ಇದ್ದರು, ಗರ್ಭದಲ್ಲಿಯೇ ಸಾವನ್ನಪ್ತಾ ಇತ್ತು. ಯಾಕೆ? ಉತ್ತಮ ವೈದ್ಯಕೀಯ ಸೌಲಭ್ಯಗಳು ಪ್ರಾರಂಭದಲ್ಲಿ ಇಲ್ಲದೇ ಇರುವುದರಿಂದ. ಈಗ ಏನಾಗಿದೆ, ವೈದ್ಯಕೀಯ ಸೌಲಭ್ಯಗಳು ಮತ್ತು ಆರೋಗ್ಯಕರವಾದಂಥ ಅನೇಕ ರೀತಿಯ ಸೌಲಭ್ಯಗಳನ್ನು ನಾವು ಅಳವಡಿಸಿಕೊಂಡಿದ್ದರಿಂದ ನಮ್ಮ ದೇಹದ ಆರೋಗ್ಯ, ಮಗುವಿನ ಆರೋಗ್ಯ ಸುಧಾರಣೆಯಾಗಿದ್ದರಿಂದ ಏನಾಗ್ತಾ ಇದೆ? ಸೊ ಜನನ ಪ್ರಮಾಣದಲ್ಲಿ ವೃದ್ಧಿ ಆಗ್ತಾ ಇದೆ ಮತ್ತು ಈ ಒಂದು ವಯೋಮಾನದ ಗುಂಪು ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಜನಸಂಖ್ಯಾ ಸಂಯೋಜನೆ ಬರ್ತಕ್ಕಂಥದ್ದು ನಿರೀಕ್ಷಿತ ಅವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಲಾಂಗಿಟಿವಿಟಿ ಅಂತ ಹೇಳ್ತೀವಿ. ಸೊ ನಮ್ಮ ದೇಶದಲ್ಲಿ ನೋಡ್ತಾ ಇದ್ವಿ, 1911ರಲ್ಲಿ 23 ವರ್ಷಗಳು ಮಾತ್ರ ಜೀವಿತಾವಧಿ ಇತ್ತು. ಸಿಯರ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಇನ್ ಇಂಡಿಯಾ ಆ್ಯಸ್ ಆನ್ 2019-11 ಇಟ್ ವಾಸ್ ಓನ್ಲಿ 23%. 23 ಅಂದರೆ ದೇಶದಲ್ಲಿ ಸರಿಸುಮಾರು ದೇಶದ ಜನರ ವಾಸತಕ್ಕಂಥ ಗರಿಷ್ಠ ಒಂದು ವಯಸ್ಸು ಎಷ್ಟಂದರೆ 23 ವರ್ಷ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಜೀವಿತದ ಅವಧಿ ಹೆಚ್ಚಿಗೆ ಆಗಿರುವುದನ್ನು ನೋಡ್ಬೋದು. 1951ರಲ್ಲಿ 32 ಆಯಿತು, ಅದೇ ರೀತಿಯಾಗಿ 81ರಲ್ಲಿ 52 ವರ್ಷಕ್ಕೆ ಏರಿತು, 91ರಲ್ಲಿ 59 ಮತ್ತು ಅದೇ ರೀತಿಯಾಗಿ ಪ್ರಸ್ತುತ 68 ವರ್ಷ ಆಗಿದೆ ಅಂತ ಹೇಳ್ಬೋದು. ಸೊ ನಮ್ಮ ದೇಶದಲ್ಲಿ ಜೀವಿತರ ಒಂದು ನಿರೀಕ್ಷಿತ ಅವಧಿ ಸರಿಸುಮಾರು ಎಷ್ಟಪ್ಪ? ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅತ್ಯಧಿಕ ವಯಸ್ಸಿನ ವಯೋಮಾನದ ವರ್ಗ ಬದುಕತಕ್ಕಂಥ ಒಂದು ವಯಸ್ಸು ಯಾವುದಂದರೆ 68 ವರ್ಷ ನಮ್ಮ ಜೀವಿತ ನಿರೀಕ್ಷಿತ ಅವಧಿ. ಸೊ ಮೊದಲು ಹೇಗಿತ್ತು? ಬೇಗನೆ ಸಾಯ್ತಿದ್ರು ಜನ. ಯಾಕೆ? ಅನೇಕ ರೋಗ ರುಜಿನಗಳು ಮತ್ತು ಒಳ್ಳೆಯ ಆರೋಗ್ಯಕರವಾದಂಥ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ಮತ್ತು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶವಾಗಿಲ್ಲದೇ ಇರುವುದರಿಂದ ಅನೇಕ ರೀತಿಯ ಸಮಸ್ಯೆಗಳು ಮತ್ತು ಗಂಭೀರವಾದಂತಹ ಒಂದು ರೋಗಗಳು ಮತ್ತು ಆರ್ಥಿಕತೆಯ ಸಮಸ್ಯೆ, ಸೊ ಈ ಎಲ್ಲ ಕಾರಣಗಳಿಂದ ಜನ ಅತಿ ಬೇಗನೆ ಸಾವನ್ನು ಅಪ್ತಾ ಇದ್ದರು. ಸೊ ಹೀಗಾಗಿ ಅದರ ಒಂದು ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ ಏನಾಗಿದೆ, ಈಗ ಈ ಒಂದು ಅತಿ ಬೇಗನೆ ಸಾಯತಕ್ಕಂಥವರ ವಯಸ್ಸಿನಲ್ಲಿ ವೃದ್ಧಿಯಾಗಿದೆ. ಓಕೆ, ಈಗ ಎಷ್ಟಿದೆ ನಿರೀಕ್ಷಿತ ಅವಧಿ? ನಾವು ಎಷ್ಟು ಅವಧಿಯವರೆಗೆ ಬದುಕಬಹುದು? 68 ವರ್ಷಗಳವರೆಗೆ ಬದುಕಬಹುದು. ಸೊ ಈಗಿನ ಒಂದು ಪ್ರಸ್ತುತ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಥವಾ ನಿರೀಕ್ಷಿತ ಜೀವಿತಾವಧಿ. ಸೊ ಲಿಂಗ ಪ್ರಮಾಣ, ಸೆಕ್ಸ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಈ ಒಂದು ಲಿಂಗ ಪ್ರಮಾಣ ದೇಶದಲ್ಲಿ
ಒಟ್ಟು 1,000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ ಪ್ರಮಾಣ ಎಷ್ಟು ಅನ್ನುವುದನ್ನು ತಿಳಿಸುವುದೇ ಲಿಂಗಾನುಪಾತ ದರ ಅಥವಾ ಲಿಂಗ ಪ್ರಮಾಣ ಅಂತ ಹೇಳ್ತೇವೆ. ಸೊ 1,000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ. ಸೊ ಪ್ರಸ್ತುತದ ಒಂದು ಅಂಕಿಅಂಶಗಳ ಪ್ರಕಾರ ಸೊ 1981 ಜನಗಣತಿಯ ಪ್ರಕಾರ ನೋಡ್ಬೋದು ದೇಶದಲ್ಲಿಯ ಮಹಿಳೆಯರ ಸಂಖ್ಯೆ ಎಷ್ಟಿತ್ತಂದರೆ 35 ಕೋಟಿ 35 ಕೋಟಿ 33 ಅಂತ ಹೇಳ್ಬೋದು. ಇಲ್ಲ 30 ಕೋಟಿ 4 ಲಕ್ಷ ಸ್ತ್ರೀಯರಿದ್ದರು. ಪುರುಷರ ಸಂಖ್ಯೆ ಎಷ್ಟಿತ್ತಂದರೆ 35 ಕೋಟಿ 33 ಲಕ್ಷ. ಸೊ ಅಂದರೆ ಈ ಅಂಕಿಅಂಶಗಳನ್ನು ಗಮನಿಸಿದಾಗ 1,000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಲೆಕ್ಕ ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡಿದ್ರೆ ನಮಗೆ ಎಷ್ಟು ಕಡಿಮೆ ಬೀಳ್ತದೆ, ಸುಮಾರು ಈ ಒಂದು ಅಂಕಿಅಂಶಗಳನ್ನು ಗಮನಿಸಿದಾಗ 3 ಕೋಟಿ. ಸೊ ಇಲ್ಲಿ ನಾವು ವ್ಯತ್ಯಾಸವನ್ನು ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ 1981 ಇಸ್ವಿಯಲ್ಲಿ ನೋಡ್ತಾ ಇದ್ವಿ ಲಿಂಗ ಪ್ರಮಾಣ ಎಷ್ಟಿತ್ತಂದರೆ 1,000 ಪುರುಷರಿಗೆ 935. ಕೇವಲ ಪುರುಷರ ಸಂಖ್ಯೆ 1,000 ಇದ್ದಾಗ ಸ್ತ್ರೀಯರ ಸಂಖ್ಯೆ ಎಷ್ಟು, ಮಹಿಳೆಯರ ಅಥವಾ ಲಿಂಗ ಪ್ರಮಾಣ ಎಷ್ಟಿತ್ತಂದರೆ ಮಹಿಳೆಯರ ಸಂಖ್ಯೆ 935. ಸೊ ಈ ರೀತಿಯಾಗಿ ಪ್ರಸ್ತುತದ ಒಂದು ಅವಧಿಗೆ ಬಂದಾಗ ನೋಡ್ತಾ ಇದ್ದೀವಿ ಈಗ ಸುಮಾರು ಎಷ್ಟಿದೆ ಅಂದರೆ ಪ್ರಸ್ತುತ ಒಂದು ಅಂಕಿಅಂಶಗಳ ಪ್ರಕಾರ 940 ಅಂತ ಹೇಳ್ಬೋದು. ಪ್ರತಿ 1,000 ಪುರುಷರಿಗೆ ಮಹಿಳೆಯರ ಲಭ್ಯತೆ ಇರುವುದು 940. ಸೊ ಈ ರೀತಿಯ ಒಂದು ಲಿಂಗ ಪ್ರಮಾಣ ನಮ್ಮ ದೇಶದ ಒಂದು ಜನಸಂಖ್ಯಾ ಸಂಯೋಜನೆಯಲ್ಲಿ ಕಂಡುಬರ್ತದೆ. ಇನ್ನು ಕೊನೆಯದಾಗಿ ಪಟ್ಟಣಿಗರ ಮತ್ತು ಹಳ್ಳಿಗರ ಒಂದು ಪ್ರಮಾಣ. ಸೊ ಅರ್ಬನ್ ಆ್ಯಂಡ್ ರೂರಲ್ ರೇಷಿಯೋ. ಸೊ ಇಲ್ಲಿ ಯಾವ ರೀತಿಯಾಗಿ ಕಂಡುಬರ್ತದೆ. ಸೊ ಹಳ್ಳಿಗರ ಸಂಖ್ಯೆ ಹೆಚ್ಚಿಗಿದೆ, ಪಟ್ಟಣಿಗರ ಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿಲ್ಲ, ಅದು ಅಲ್ಪ ಪ್ರಮಾಣದಲ್ಲಿದೆ. ಮತ್ತು ಮಹಾನಗರ ಪ್ರಮಾಣವೂ ಸಹ ಸ್ವಲ್ಪ ಪ್ರಮಾಣದಲ್ಲಿದೆ. ಸೊ ಬಹುತೇಕ ನಮ್ಮ ದೇಶ ನೋಡ್ತಾ ಇದ್ದೀವಿ ಹಳ್ಳಿಗರ ವಾಸಿಸುವ ಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿದೆ ಅಂತ ಹೇಳ್ಬೋದು. ಸೊ 1901ರಲ್ಲಿ 89% ಜನ ಹಳ್ಳಿಯ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ರು ಅಂತ ಹೇಳ್ಬೋದು. ಪ್ರಸ್ತುತದ ಒಂದು ಅಂಕಿಅಂಶಗಳನ್ನು ಗಮನಿಸಿದಾಗ ನಮ್ಮ ದೇಶದಲ್ಲಿ ನೋಡ್ಬೋದು 74% ಜನ ಹಳ್ಳಿಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಭಾರತ ದೇಶದ ಜನಸಂಖ್ಯೆಯ ಅಂದರೆ ಎಷ್ಟೈತಿ ಜನಸಂಖ್ಯೆ 135 ಕೋಟಿಯಲ್ಲಿ 75%, 135 ಕೋಟಿ 75% ಜನ ಹಳ್ಳಿ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನುಳಿದ 25% ಜನ ಅರೆ ನಗರ ಪ್ರದೇಶಗಳು, ನಗರ ಪ್ರದೇಶಗಳು, ಮಹಾನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಅಂದರೆ ನಗರೀಕರಣದ ಒಂದು ಭಾಗದಲ್ಲಿ ವಾಸ ಮಾಡ್ತಾರೆ. ಸೊ ಇದನ್ನು ಅಂಕಿಅಂಶಗಳನ್ನು ವಿದೇಶಗಳಿಗೆ ಹೋಲಿಸಿದಾಗ ಅಲ್ಲಿ ಇದಕ್ಕೆ ವಿರುದ್ಧವಾದಂಥ ಸನ್ನಿವೇಶ ನೋಡೋದು. ಸೊ ಆ ಒಂದು ಅಭಿವೃದ್ಧಿ ಹೊಂದಿದಂಥ ದೇಶಗಳಲ್ಲಿ ಏನಿದೆ ಅಲ್ಲಿ ಹಳ್ಳಿಗರ ಸಂಖ್ಯೆ ಕಡಿಮೆ ಇದೆ, ಪಟ್ಟಣಿಗರ ಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿದೆ. ಸೊ ಅಲ್ಲಿ ರೂರಲ್ ಪಾಪ್ಯುಲೇಷನ್ ಕಡಿಮೆ ಇರ್ತದೆ, ಒಂದು ಅರ್ಬನ್ ಪಾಪ್ಯುಲೇಷನ್ ಅತ್ಯಧಿಕ ಮಟ್ಟದಲ್ಲಿ ಇರ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ನಾಗರಿಕತೆ ಅತಿ ಬೇಗನೆ ಶೀಘ್ರವಾಗಿ ಅಭಿವೃದ್ಧಿ ಹೊಂದ್ತದೆ. ಎಲ್ಲಿ ನಗರಗಳಿರ್ತವೆ ಆ ಪ್ರದೇಶದಲ್ಲಿ ನಾಗರಿಕ ವ್ಯವಸ್ಥೆ ಅತ್ಯಧಿಕ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ. ಸೊ ಇಲ್ಲಿ ಸಿವಿಲೈಸೇಷನ್ ಅಂತ ಏನು ಹೇಳ್ತೀವಿ, ಎಲ್ಲಿ ಸಿವಿಲೈಸೇಷನ್ ಬೆಳೀತಾ ಹೋಗ್ತದೆ ಅಲ್ಲಿ ಅಭಿವೃದ್ಧಿ ತಂತಾನೇ ಬೆಳೀತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಆ ದೇಶಗಳು ನಗರೀಕರಣವಾದಂಥ ದೇಶಗಳಾಗಿದ್ದರಿಂದ ಅತಿ ಶೀಘ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾವೆ. ನಮ್ಮ ದೇಶ ಗ್ರಾಮೀಣ ಭಾಗದಲ್ಲಿದ್ದರಿಂದ ಸರ್ವವ್ಯಾಪಿ ಆದಂಥ ಒಂದು ಬೆಳವಣಿಗೆ ಕುಂಟ್ತಾ ಹೋಗ್ತದೆ, ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಆದ್ದರಿಂದ ಇದು ಸಹ ಒಂದು ನಮ್ಮ ದೇಶದ ಒಂದು ಜನಸಂಖ್ಯಾ ಸಂಯೋಜನೆಯಲ್ಲಿ ಕಂಡುಬರ್ತಕ್ಕಂಥ ಜನಾಂಗೀಯ ಒಂದು ಲಕ್ಷಣದ ಪ್ರಮುಖವಾದಂಥ ಅಂಕಿ. ಇನ್ನು ಕೊನೆಯದಾಗಿ ಲಿಟ್ರಸಿ ರೇಟ್, ಸಾಕ್ಷರತೆ ದರ. ಸೊ ನಮ್ಮ ದೇಶದ ಸಾಕ್ಷರತೆಯು ಸಹ ಬಹುತೇಕ ಈ ಒಂದು ಜನಸಂಖ್ಯೆಯ ಪ್ರಮಾಣವನ್ನು ಮತ್ತು ಜನಸಂಖ್ಯೆಯ ಗುಣಮಟ್ಟವನ್ನು ಇದು ಅವಲಂಬಿಸಿದೆ ಅಂತ ಹೇಳ್ಬೋದು. ಅನಭಿವೃದ್ಧಿ ದೇಶಗಳೊಡನೆ ಹೋಲಿಸಿದಾಗ ನಮ್ಮ ದೇಶದ ಜನಸಂಖ್ಯೆ ಊಹಿಸಲಾರದಷ್ಟು ಅತ್ಯಲ್ಪ ಮಟ್ಟದಲ್ಲಿದೆ ಜನಸಂಖ್ಯೆಯ ಒಂದು ಸಾಕ್ಷರತೆ ದರ. ಸೊ ಮುಂದೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶ ಸಾಕ್ಷರ ಅಭಿಯಾನದ ಕಾರ್ಯಕ್ರಮಗಳನ್ನು ಅತ್ಯಧಿಕ ಮಟ್ಟದಲ್ಲಿ ಹಾಕಿಕೊಂಡಿದ್ದರಿಂದ ಅಲ್ಲಿ ಏನೋ ಒಂದು ಇದೆ ನೋಡಿ, ವಯಸ್ಕರ ಶಿಕ್ಷಣ ಇರ್ಬೋದು, ಅದೇ ರೀತಿಯಾಗಿ ಮತ್ತೊಂದು ಅನೇಕ ರೀತಿಯ ಸಾಕ್ಷರತೆ ದರದ ಒಂದು ಸಾಕ್ಷರತೆ ಕಾರ್ಯಕ್ರಮ ಹಾಕಿಕೊಂಡಿದ್ದರಿಂದ ಅಲ್ಲಿ ಜನಸಂಖ್ಯೆಯ ಒಂದು ಸಾಕ್ಷರತೆ ದರದಲ್ಲಿ ವೃದ್ಧಿಯಾಗಿದೆ ನೋಡಿ. 1951ರಲ್ಲಿ 17% ಇದ್ದಂಥ ಸಾಕ್ಷರತೆ ದರ 1971ರಲ್ಲಿ 29% ಆಯಿತು. ಮುಂದೆ 81ರಲ್ಲಿ 36%, 91ರಲ್ಲಿ 52%, 2001ರಲ್ಲಿ 65% ಮತ್ತು ಕೊನೆಯದಾಗಿ 2011ನೇ ಇಸ್ವಿಯಲ್ಲಿ ಎಷ್ಟಾಗಿದೆ 74%. ಪ್ರಸ್ತುತ ಈಗಿನ ಒಂದು ಅಂದಾಜಿಸಿದ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲೇ ಸಾಕ್ಷರತೆ ದರ 82% ಆಗಿರುವುದನ್ನು 2021ರ ಒಂದು ಅಂದಾಜಿಸಿದ ಅಂಕಿಅಂಶಗಳ ಪ್ರಕಾರ ಇಲ್ಲಿ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಅಭಿವೃದ್ಧಿ ಹೊಂದಿದಂಥ ದೇಶಗಳಿಗೆ ಗಮನಿಸಿದಾಗ ನಮ್ಮ ದೇಶದ ಸಾಕ್ಷರತೆಯ ದರ ಕಡಿಮೆ ಮಟ್ಟದಲ್ಲಿದೆ ಅಂತ ಹೇಳ್ಬೋದು. ಆ ದೇಶಗಳಲ್ಲಿ ಸಾಕ್ಷರತೆ ದರ ಎಷ್ಟಿದೆ, ಮುಂದುವರೆದಂಥ ದೇಶಗಳು ಶ್ರೀಮಂತ ದೇಶಗಳಲ್ಲಿ ಸಾಕ್ಷರತೆ ದರ 95ರಷ್ಟಿದೆ. ನಾವು ಎಷ್ಟಿದ್ದೀವಿ ಈಗ ಪ್ರಸ್ತುತ 82ರ ಒಂದು ಸಾಕ್ಷರತೆ ದರದಲ್ಲಿ ಇದ್ದೀವಿ. ಸೊ ಈ ರೀತಿಯ ಜನಾಂಗೀಯ ಲಕ್ಷಣಗಳನ್ನು ನಮ್ಮ ದೇಶ ಒಳಗೊಂಡಿದೆ. ಓಕೆ, ಸೊ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೀನಿ ಹೆಡ್ಡಿಂಗ್ ಬರ್ಬೋದು. ನೆಕ್ಸ್ಟ್ ಕ್ಲಾಸ್ನಲ್ಲೇ
ಜನಸಂಖ್ಯಾ ಸ್ಫೋಟ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ. ಆಮೇಲೆ ಮತ್ತೊಂದು ಕಂಟೆಂಟು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳು, ಕಾಸಸ್ ಫಾರ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಆ್ಯಂಡ್ ಥರ್ಡ್ ಕಂಟೆಂಟು ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯಾ ನಿಯಂತ್ರಣ. ಸೊ ಈ 3 ಕಂಟೆಂಟ್ಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ. ಸೊ ಎಲ್ಲರೂ ಸರಿಯಾಗಿ ಬರ್ಕೊಡ್ರಿ. ಜನಸಂಖ್ಯಾ ಸ್ಫೋಟ, ಓಕೆ, ಮುಂದಿನ ಕ್ಲಾಸ್ನಲ್ಲಿ ಈ 3 ಕಂಟೆಂಟನ್ನು ಹೇಳ್ತೇನೆ. ಅದು ಮುಗಿದ ಮೇಲೆ ಜನಸಂಖ್ಯಾ ನೀತಿ, ಓಕೆ, ಇನ್ನು ಸ್ವಲ್ಪ ಹೇಳಿದ್ರೆ ಅದು ಮುಗಿದು ಹೋಗ್ತದೆ. ಇನ್ನೆರಡು ಕ್ಲಾಸ್ ಬೇಕು. ಸೊ ನಾವು ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.